ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಜೈಲಲ್ಲಿ ರಾರಾಜಿಸ್ತಾ ಇದೆ ರಾಜಾತಿಥ್ಯ. ಮೊಬೈಲ್, ಟಿವಿ, ಗುಂಡು ತುಂಡು ಕಾಸು ಕೊಟ್ಟರೆ ಜೈಲಲ್ಲಿ ಹೈ-ಫೈ ಸೌಲಭ್ಯಗಳು ಸಿಗ್ತಾ ಇದೆ. ಟೆರರಿಸ್ಟ್ಗೂ ಸಿಗುತ್ತೆ, ರೇಪಿಸ್ಟ್ಗೂ ಸಿಗುತ್ತೆ, ಸ್ಮಗ್ಲರ್ಗೂ ಏನು ಬೇಕೋ ಅದು ಸಿಗುತ್ತೆ. ನಮಗೊಂದು ಅನುಮಾನ ಮೂಡ್ತಾ ಇದೆ. ಈ ಎಲ್ಲ ವಿಡಿಯೋಗಳನ್ನು ಅಂದರೆ ಸೀರಿಯಲ್ ರೀತಿ ಬರ್ತಾ ಇದೆ, ಧಾರಾವಾಹಿಗಳ ಸರಣಿಯ ರೀತಿಯಾಗಿ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ದಾವೆ. ಇದು ಸೆರೆಮನೆನೋ ಅಥವಾ ರೆಸಾರ್ಟೋ ಅಥವಾ ಅರಮನೆನೋ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಯಾಕಂತ ಹೇಳಿದ್ರೆ ಮೊಬೈಲ್ಗಳಾಗಿರ್ಬೋದು, ಅವ್ರಿಗೆ ಟಿ ವಿಗಳಾಗಿರ್ಬೋದು, ಸಕಲ ರೀತಿಯಲ್ಲಿ ವೈಭೋಗವನ್ನು ಅನುಭವಿಸ್ತಾ ಇದ್ದಾರೆ. ಜನಸಾಮಾನ್ಯರಿಗೂ ಮತ್ತು ಖೈದಿಗಳಿರುವಂಥ ವ್ಯತ್ಯಾಸ ಏನಪ್ಪ? ಹೊರಗಡೆ ಹೆಂಗಿರಬೇಕು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಂದಾಸ್ ಆಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ರೀತಿಯಾಗಿ ಮನ ಪರಿವರ್ತನಾ ಕೇಂದ್ರಗಳಂತ ನಾವೇನು ಹೇಳ್ತೀವಿ, ಆಯ್ತಪ್ಪ ಜೈಲಿಗೆ ಹೋದರೆ ಅವರು ಮನ ಪರಿವರ್ತನೆ ಆಗ್ತಾರೆ, ಬರುವಾಗ ಮನುಷ್ಯರಾಗಿ ಆಚೆ ಬರ್ತಾರೆ ಅಂಥೇಳಿ. ಆದರೆ ಮನುಷ್ಯರಾಗಿ ಆಚೆ ಬರೋದಿರಲಿ, ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಮರಿಬಾರ್ದು. ಕೇವಲ ಪುಸ್ತಕದ ಬದನೆಕಾಯಿ ಅಷ್ಟೇ. ಜೈಲಂದರೆ ಹಾಗೆ, ಬಂದಿಖಾನೆ ಅಂದ್ರೆ ಹಾಗೆ, ನರಕ ದರ್ಶನ ಆಗುತ್ತೆ ಇಲ್ಲಿ, ಯಾರಿಗೂ ಬೇಡಪ್ಪ ಅಂತ ಕಷ್ಟ, ಕಂಬೆ ಎಣಿಸೋದು. ಖಂಡಿತವಾಗ್ಲೂ ಈಗ ಮತ್ತಷ್ಟು ಕ್ರೈಮ್ಗಳಿಗೆ ಕುಮ್ಮಕ್ಕನ್ನು ಕೊಡುವಂತಹ ನಿಟ್ಟಿನಲ್ಲಿ, ಪ್ರಚೋದನೆ ಕೊಡುವಂತಹ ನಿಟ್ಟಿನಲ್ಲಿ ಈ ವಿಡಿಯೋಗಳು ಸಾಕ್ಷಿಗಳಾಗಿ ನಮ್ಮ ಹೊರಗಡೆ ಬರ್ತಾ ಇದೆ. ಈ ವಿಡಿಯೋಗಳು ಯಾವಾಗ ಬಂದಿದ್ದು ಅದೆಲ್ಲ ಬೇಡ ನಮಗೆ. 2023, 25 ಅಥವಾ 10 ವರ್ಷದ ಹಿಂದೆನೋ, ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಅವ್ಯವಸ್ಥೆ ತಾಂಡವಾಡ್ತಿದೆ, ಭ್ರಷ್ಟಾಚಾರಕ್ಕೆ ಜೈಲಾಧಿಕಾರಿಗಳು ಬಲಿಯಾಗ್ತಿದ್ದಾರೆ ಅನ್ನುವಂತಹ ಸ್ಪಷ್ಟ ವಿಚಾರ ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಚರ್ಚೆನ ಮಾಡಲಿಕ್ಕೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆದರ್ಶ್. ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಸ್ವಾಗತ ನಿಮಗೆ. ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ಇರ್ಷಾದ್ ಅವರು ಜಾಯ್ನ್ ಆಗಿದ್ದಾರೆ. ಇರ್ಷಾದ್ ಅವರೇ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮ್ಮ ಜೊತೆಗೆ ಝೂಮಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ಈಗ ಪರಪ್ಪನ ಅಗ್ರಹಾರದಲ್ಲಿ ತೆಗೆದುಕೊಳ್ಳಲಾದಂತಹ ಕೆಲವೊಂದಿಷ್ಟು ವಿಡಿಯೋಗಳಂತ ಹೇಳ್ತಾ ಇದ್ದಾರೆ. ಕೆಲವುದು ಕನ್ಫರ್ಮ್ ಆಗಿಲ್ಲ ಯಾವ ಜೈಲ್ದು ಅಂತೇಳಿ. ತಾವಂತರೂ ಗಮನಿಸಿರ್ತೀರಿ. ನಾವು ಈ ವಿಡಿಯೋ ನೋಡಿದಾಗ ಏನು ಅಂದ್ಕೊಳ್ಬೇಕು? ಯಾಕಂದರೆ ಅಲ್ಲಿ ಭಯೋತ್ಪಾದಕನಿಗೆ ಮೊಬೈಲ್ ಸಿಗ್ತಾ ಇದೆ, ಒಬ್ಬ ರೇಪಿಸ್ಟು ಸೈಕೋಪಾತು ಉಮೇಶ್ ರೆಡ್ಡಿಗೆ ಮೊಬೈಲ್ ಸಿಗ್ತಾ ಇದೆ, ಕೇಳಿದೆಲ್ಲ ಸೌಲಭ್ಯಗಳು, ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಜನಸಾಮಾನ್ಯರು ಅಥವಾ ನಾವೇನು ಅಂದ್ಕೊಳ್ಬೇಕು? ಇಲ್ಲಪ್ಪ ಇದು ಜೈಲಲ್ಲಿ ಇರುವಂಥ ಸಂಪ್ರದಾಯ ಇದು, ಅಥವಾ ಈ ವಿಡಿಯೋಗಳು ವೈರಲ್ ಆದಮೇಲೆ ಇಷ್ಟೆಲ್ಲ ಸುದ್ದಿ ಆಗ್ತಿದೆ ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಕಾ, ಅಥವಾ ನಿಜಕ್ಕೂ ಅಲ್ಲಿ ಇರುವಂಥ ವ್ಯವಸ್ಥೆನೇ ಹಾಗೆ ಅಂತ? ಮಿಸ್ಟರ್ ಪ್ರಭು ಅವರೇ, ಈ ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ಚರ್ಚೆ ನಡೀತಲೇ ಇದೆ. ಹಾ ಸರ್. ಸುಧಾರಣೆ ಮಾಡಕ್ಕೆ ಅಂತ ಇರುವಂತ ಜಾಗದಲ್ಲಿ ಸುಧಾರಣೆ ಆಗ್ತಾ ಇಲ್ಲ. ಮುಖ್ಯವಾಗಿ ಎಬಿಚಿಯಲ್ ಅಫೆಂಡರ್ಸ್ ಅಂತ ಯಾರಿರ್ತಾರೆ, ಈ ವೃತ್ತಿಪರರಾಗಿ ಕ್ರೈಮ್ ಮಾಡುವಂತ ವರ್ಗ ಇದು. ಯಾರು ಇವತ್ತು ಟಿವಿಲೆಲ್ಲ ತೋರಿಸಿದಾರಲ್ಲ, ಅದು ಟೆರರಿಸ್ಟ್ ಆಕ್ಟಿವಿಟಿ ಇರುವಂತವ್ನು ಇರ್ಬೋದು, ಆ ರೇಪಿಸ್ಟ್ ವಿಚಾರ ಇರ್ಬೋದು, ಮತ್ತೊಂದು ಗೋಲ್ಡ್ ಕ್ಯಾರಿ ಮಾಡ್ತಿದ್ದವ್ರ ಟೀಮು, ಹೌದು, ಈ ತರದವ್ರದೆಲ್ಲ ಅವರೆಲ್ಲ ಇರೋದು ಎಲ್ಲರಿಗೂ ಗೊತ್ತಿರಂಗೆ ಪರಪ್ ನಗರದಲ್ಲೇ ಇರೋದವ್ರು. ಹೌದು. ಆ ವಿಡಿಯೋ ಇವಾಗದ್ದು ಹಳೇದು ಅನ್ನೋದು ಪ್ರಶ್ನೆಯಲ್ಲಿ ಚರ್ಚೆ ನಡೀತಾ ಇದೆ. ಕರೆಕ್ಟ್. ಆದ್ರೆ ಈ ವಿಚಾರ ವೈರಲ್ ಆಗಿ ಯಾಕಾಯ್ತು ಈಗ, ಅದು ಮುಖ್ಯವಾಗಿ ಯೋಚನೆ ಮಾಡಬೇಕು. ಯಾಕೆ ಅಂದ್ರೆ ಕೇವಲ ಒಂದು ಬೆಡ್ಶೀಟ್, ಒಂದು ತಲೆದಿಂಬು ಕೊಡೋ ವಿಚಾರಕ್ಕೆ ಕೋರ್ಟ್ ವರ್ಗೂ ಹೋರಾಟ ಆಗಿ ಒಬ್ಬ ಸೆಲೆಬ್ರಿಟಿ ಅಂತ ಅನ್ಕೊಂಡು ಆಗ್ತದ್ದು ಜನ ನೋಡಿ ಕೆಲವರು ಅಯ್ಯೋ ಪಾಪ ಅನ್ಯಾಯ ಆಗ್ತಾ ಇದೆ ಅಂತಾನು ಅನ್ಕೊಂಡಿದ್ದಾರೆ. ಕೆಲವರು ಸ್ಟ್ರಿಕ್ಟ್ ಆಫೀಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕಾನೂನು ಎಲ್ಲರಿಗೂ ಒಂದೇ ಅಂತಾನು ಅನ್ಕೊಂಡಿದ್ದಾರೆ. ಆದ್ರೆ ಈ ಘಟನೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಆ ಸೆಲೆಬ್ರಿಟಿ ಪರವಾಗಿ ಒಂದ್ ಸೈಡ್ ಹಾಕಿ ಹೋಗ್ತಾರೆ. ಈಗ ಒಂದ್ ಬೆಡ್ಶೀಟ್ ತಲೆದಿಂಬ್ ಅಷ್ಟೊಂದು ತೊಂದರೆ ಕೊಟ್ರು, ಇಲ್ಲಿ ಮೊಬೈಲು, ಟಿವಿ, ಕಾಫಿ, ಸಿಗರೇಟು ಎಲ್ಲದು ಹೆಂಗ್ ಸಿಗ್ತಾ ಇತ್ತು ಇವ್ರಿಗೆ? ಯಾಕೆ ಇದು ಅನ್ಯಾಯ ಇದು ಅಂತ ಒಂದ್ ಕಡೆ ಹೊರಡುವಂತ ಪರಿಸ್ಥಿತಿನ ಮಾಡ್ಕೊಂಡಿದ್ದಾರೆ. ಮತ್ತೆ ಜೈಲ್ಸ್ ಏನಾಗಿದೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರು ಆಕಸ್ಮಿಕವಾಗಿ ಅಪರಾಧ ಮಾಡಿದವ್ರಿಗೆ ಸುಧಾರಣೆ ಜಾಗನೂ ಆಗಿದೆ. ಆದ್ರೆ ವೃತ್ತಿಪರರಾಗಿ ಈ ಕೊಲೆ, ಕಳ್ತನ, ರೇಪ್ಗಳು ಮಾಡೋಂಥವ್ರಿಗೆ
ಇದು ಎಕ್ಸ್ಟ್ರಾ ಟ್ರೈನಿಂಗ್ ಕೂಡ ಸೆಂಟರ್ ಆಗ್ತಾ ಇದೆ. ಎಕ್ಸ್ಟ್ರಾ ಟ್ರೈನಿಂಗ್ ಅವ್ರಿಗೆ ಧೈರ್ಯ ಇನ್ನೂ ಸುಲಭವಾಗಿ ಏನ್ ಬೇಕಾದ್ರೂ ಮಾಡಿದ್ರು ನನಗೆ ಎಲ್ಲೂ ಏನ್ ಸಮಸ್ಯೆ ಇಲ್ದಂಗೆ ಬದುಕ್ಬೋದು ಅನ್ನೋ ಒಂದು ಧೈರ್ಯ ಕೊಡುವಂತ ಜಾಗಗಳು ಆಗೋಗ್ತಾ ಇದೆ. ಈ ಪರಿಸ್ಥಿತಿನ ನಾವು ನಮ್ಮ ದೇಶದ ಜೈಲುಗಳಲ್ಲೇ ಯಾಕೆ ನೋಡ್ಬೇಕಾಗಿದೆ ಅಂತ ನಾವು ಯೋಚನೆ ಮಾಡ್ಬೇಕು. ಯಾಕೆ ಬೇರೆ ದೇಶಗಳಲ್ಲಿ ಆ ತರದ ಅವಕಾಶ ಇಲ್ಲ, ಇಲ್ಲಿ ಯಾಕೆ ಅವಕಾಶ ಆಗ್ತಾ ಇದೆ? ಯಾಕೆಂದ್ರೆ ನೀವು ಪನಿಷ್ಮೆಂಟ್ ಯಾವಾಗ್ಲೂ ಎಲ್ಲಿ ಮಾಡ್ತೀರಾ? ಕೆಳಗಡೆ ಯಾರೋ ಇಬ್ರು ವಾರ್ಡನ್, ಯಾರೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಂತವ್ರನ್ನ ಮನೆಗೆ ಕಳಿಸ್ತೀರಾ. ನೀವು ಕಳಿಸ್ಬೇಕಾದ್ರೆ ಯಾರನ್ನ ಅಂತ ಸರಿಯಾಗಿ ಯೋಚನೆ ಮಾಡ್ಲಿ, ಅವಾಗ ಎಲ್ಲಾ ಕಡೆನೂ ಬಿಗಿ ಆಗುತ್ತೆ. ನೀವು ಅದನ್ನ ಮಾಡ್ತಾ ಇಲ್ವಲ್ಲ. ಇಲ್ಲಿ ರಿಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಆಗ್ಬೇಕು. ಇಂತ ಸೀರಿಯಸ್ ಮ್ಯಾಟರ್ಸ್ ಬಂದಾಗ ಅಲ್ಲಿ ಯಾರು ಹೊಡಿಬೇಕು ಗುಂಡು ಅವ್ರಿಗೆ ಹೊಡಿಬೇಕು. ಅವ್ರು ಹೊಡೆದ್ರೆ ಬೇರೆಯವರೆಲ್ಲ ಸರಿಯಾಗೋದು. ಇಲ್ದಿರ ಇದು ನಿರಂತರ ನೀವು ತೋರಿಸ್ತಾ ಇರ್ತೀರ, ಜನ ಬೈತಾ ಇರ್ತಾರೆ, 2 ದಿವಸ ಆದ್ಮೇಲೆ ಮರ್ತು ಹೋಗ್ತಾರೆ. ಸರ್, ಇನ್ನೊಂದು ಈ ದರ್ಶನ್ ವಿಚಾರದಲ್ಲಿ ಲೋಕೇಶ್ ಸರ್, ದರ್ಶನ್ ವಿಚಾರದಲ್ಲಿ ತಾವು ಹೇಳ್ತಾ ಇದ್ರಿ, ನಾವು ಗಮನಿಸಿದ್ವಿ. ಒಂದು ಎಕ್ಸ್ಟ್ರಾ ದಿಂಬು ಹಾಸಿಗೆ ಕೊಡ್ಲಿಕ್ಕೆ ಎಷ್ಟೆಲ್ಲ ಪರದಾಡಬೇಕಾಯ್ತು, ಇನ್ನೂ ಪರದಾಡ್ತಾನೆ ಇದ್ದಾರೆ. ಇವೆಲ್ಲ ನೋಡಿದಾಗ ದರ್ಶನ್ ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ. ದುಡ್ಡು ಕೊಟ್ಟರು ಅವ್ರಿಗೆ ಏನು ಸಿಗ್ತಿಲ್ಲ, ಈ ರೇಪಿಸ್ಟ್ಗಳಿಗೆ ಟೆರರಿಸ್ಟ್ಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ದರ್ಶನ್ ಟಾರ್ಗೆಟ್ ಆಗಿದ್ದಾರೆ, ಅದು ಬಿಟ್ಟರೆ ಏನಿಲ್ಲ ಕಾರಣ ಅಂತೇಳಿ. ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ಅವ್ರ ಪರವಾಗಿ ಒಂದ್ ಸೈಡ್ ಮಾತು ಬರಂಗ್ ಆಗ್ಬಿಡ್ತು. ಮೊದಲು ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ನಡ್ಕೊಂತ ಇದಾರೆ, ಅದಕ್ಕೆ ಒದ್ದಾಡ್ತಾ ಇದ್ದಾನೆ ಅಂತ ಅನ್ಕೊಂತಿದ್ರು. ಈಗಿನ ಪರಿಸ್ಥಿತಿ ಇದು ನಿಜಾನೇ ಆದ್ರೆ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಅಭಿಪ್ರಾಯನೇ ಬರುತ್ತೆ. ಹೌದು, ಆವಾಗ ಟಾರ್ಗೆಟ್ ಯಾರು ಮಾಡಿದ್ದಾರೆ ಅಂತ ಪ್ರಶ್ನೆ ಆಗುತ್ತೆ. ಲೋಯರ್ ಲೆವೆಲ್ ಅಂತೂ ಮಾಡಕ್ ಸಾಧ್ಯ ಇಲ್ಲ. ಕರೆಕ್ಟ್. ಮಾಡಿದ್ರೆ ಹೈಯರ್ ಲೆವೆಲ್ ಅವರೇ ಮಾಡಿರ್ಬೇಕು ಟಾರ್ಗೆಟ್. ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಇವರೆಲ್ಲ ಟೈಟ್ ಮಾಡಿದ್ದಾರೆ ಅಂತ ಪ್ರಶ್ನೆ ಆಗುತ್ತೆ. ಹೌದು. ಸೊ ಅಂದ್ರೆ ಏನ್ ಉದ್ದೇಶ ಆಯ್ತು ಇಲ್ಲಿ? ಸುಧಾರಣೆ ಹೆಂಗ್ ಮಾಡ್ತಾರೆ? ಸುಧಾರಣೆ ಯಾಕಾಗುತ್ತೆ? ಮಿಸಸ್ ಕಿರಣ್ ರೆಡ್ಡಿ ಕಿರಣ್ ಅವರು ನಮ್ಮ IPS ಆಫೀಸರ್ ತಿಹಾರ್ ಜೈಲಲ್ಲಿ ಮಾಡಿದ ಸುಧಾರಣೆ ಬಗ್ಗೆ ಸಾಕಷ್ಟು ಅಪ್ರಿಸಿಯೇಷನ್ಸ್ ಇವತ್ತು ಹೇಳ್ತಾ ಇದ್ದಾರೆ. ಯಾಕೆ ಈ ಅಧಿಕಾರಿಗಳ ಕೈಲಿ ಮಾಡಕ್ ಆಗ್ತಾ ಇಲ್ಲ? ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಇವ್ರನ್ನ ಫ್ರೀ ಬಿಡ್ತಾ ಇದ್ದೀರಾ? ಇದೆಲ್ಲದಕ್ಕೂ ಪ್ರಶ್ನೆಗಳನ್ನ ಸರ್ಕಾರ ಸರಿಯಾಗಿ ಯೋಚನೆ ಮಾಡ್ಬೇಕಾಗೈತೆ. ಕರೆಕ್ಟ್. ಯಾರಿಗೂ ಕೇಳಿದ್ರು, ಬೆಳಿಗ್ಗೆ ನೋಡ್ತಾ ಇದ್ದೀನಿ ಹೋಮ್ ಮಿನಿಸ್ಟರ್ ಕೇಳಿದ್ರು ನನ್ಗೆ ಗೊತ್ತಿಲ್ಲ ಅಂತ ಇದಾರೆ, CM ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಇದಾರೆ. ಅಂದ್ರೆ ನಿಮ್ಗೆ ಡೇ ಟು ಡೇ ವಿಚಾರಗಳು ಇಂತ ಸೀರಿಯಸ್ ಮ್ಯಾಟರ್ಸ್ ಯಾಕೆ ಗೊತ್ತಾಗ್ತಾ ಇಲ್ಲ? ನಿಜ. ಅದರಿಂದಾನೇ ಸಮಸ್ಯೆಗಳು ನಿರಂತರವಾಗಿ ನಡೀತಲೇ ಹೋಗ್ತಾ ಇರುತ್ತೆ. ಇನ್ನೇನಾದ್ರೂ ಅನಾಹುತ ದೊಡ್ಡದಾದ ಆದಾಗ ಇವರೆಲ್ಲ ಈಚೆ ಬರ್ತಾರೆ. ಬರ್ತೀನಿ ಸರ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ. ದೊಡ್ಡೇರಿ ಸರ್, ಈಗ ಸರ್ಕಾರವೇ ನೇರ ಕಾರಣ ಇದರಲ್ಲಿ. ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಹೋಮ್ ಮಿನಿಸ್ಟರ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಕಮೆಂಟಲ್ಲಿ ನೋಡ್ತಿದ್ದೆ. ಪರಮೇಶ್ವರ್ ಹೆಸರು ಬೇಡ, ಅವ್ರಿಗೆ ಗೊತ್ತಿಲ್ಲೇಶ್ವರ ಅಂತ ಇಡಿ ಅಂತ, ಗೊತ್ತಿಲ್ಲ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ ಅಂತ. ಏನೇ ಕೇಳಿದ್ರು ಹಾಗೆ ತರಿಸ್ಕೊಳ್ಳೋಣ, ನೋಡೋಣ, ಮಾಡೋಣ ಅಂತೇಳಿ. ಸೊ ಮೋಸ್ಟ್ಲಿ ಪ್ರಭು ಅವರೇ, ಒಂದು ವಿಚಾರವನ್ನು ನಾನು ಇಡೀ ರಾಜ್ಯ ಜನತೆಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದೇ ಪರಮೇಶ್ವರ್ ಅವರು 7 ಜನ ಏನು ಅಧಿಕಾರಿಗಳನ್ನು ಫಸ್ಟ್ ಟೈಮ್ ಸಸ್ಪೆಂಡ್ ಮಾಡಿದಂಥ ಇತಿಹಾಸ ಇದೇ ಪರಮೇಶ್ವರು ಆ ಧೈರ್ಯವನ್ನು ತೋರಿಸಿದ್ದಾರೆ. ಈಗಲ್ಲ, ಸೊ ಒಂದು 6 ತಿಂಗಳು 8 ತಿಂಗಳಿಂದಗಡೆ ಏನು ಮಂಗಳೂರು, ಬೆಳಗಾವಿ ಮತ್ತು ಇನ್ನೊಂದು ಜೈಲಿನಲ್ಲಿ, ಬಳ್ಳಾರಿ ಜೈಲಿನಲ್ಲಿ ಯಾರು ಅಧಿಕಾರಿಗಳು ಏನು ಇದನ್ನು ಅಲೋ ಮಾಡಿದ್ರು, ಅದಕ್ಕೆ ಅವರಲ್ಲಿ 7 ಜನನ ಸಸ್ಪೆಂಡ್ ಮಾಡಿದ್ದು ಇದೇ ಪರಮೇಶ್ವರ್ ಅವರು. ಸೊ ಕೇವಲ ಕೆಲವರು ಏನೋ BJPಯವರು ಅಥವಾ ವಿರೋಧ ಪಕ್ಷದವರು ಹೇಳ್ತಾರೆ ಏನೋ ಅಂತ ಹೇಳಿ ನಾವು ಆ ರೀತಿಯಿಂದ ಪರಮೇಶ್ವರ್ ಅವರು ಒಂದು ಸಮರ್ಥ ಗೃಹ ಸಚಿವರು ಇದ್ದಾರೆ ಮತ್ತು ಸ್ಟ್ರಿಕ್ಟ್ ಇದ್ದಾರೆ, ಬೇರೆಯವ್ರ ರೀತಿ ಅಲ್ಲ. ಸೊ BJPಯ ಯಾರು ನಮ್ಮ ಹಿಂದಿನ ಗೃಹ ಸಚಿವರು ಹೇಳಿದರು, ಯಾವುದೋ ಒಂದು ಹೆಣ್ಮಗಳು ರೇಪ್ ಆಗಿದ್ರೆ ಅಷ್ಟೊತ್ತಿಗೆ ಇನ್ಕೋಗಿಲ್ಲಂತೆ ಅಂತ ಕೇಳಿದರು. ಜ್ಞಾಪಕ ಇದೆ ನಿಮಗೆ? ಮೈಸೂರಿನಲ್ಲಿ ಒಂದು ಹೆಣ್ಮಗಳು ರೇಪ್ ಆಗಿದೆ ಅಂತಂದರೆ ಆ ಸಂತ್ರಸ್ತೆ ಬಗ್ಗೆ ಏನು ಅನುಕಂಪ ತೋರಿಸೋದು ಬಿಟ್ಬಿಟ್ಟು, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋದು ಬಿಟ್ಬಿಟ್ಟು ಇಷ್ಟೊತ್ತಲ್ಲಿ ಯಾಕೆ ಹೋಗಿದ್ಲ ಅಲ್ಲಿಗೆ ಅಂತ ಹೇಳುವಂಥ ಒಂದು ಅಸಂಬದ್ಧ ಹೇಳಿಕೆ ಏನು ಅವ್ರನ್ನ ಅರಗ ಜ್ಞಾನೇಂದ್ರ ಅನ್ನೋದ್ರ ಬದಲಾಗಿ ಅಜ್ಞಾನೇಂದ್ರ ಅನ್ನೋದೇ ಕರೆದಿದ್ದನ್ನೇ ಜಾಸ್ತಿ ನೋಡಿದ್ದಾರೆ. ಆಮೇಲೆ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಚಂದ್ರು ಅನ್ನೋ ಒಬ್ಬ ಯುವಕನ ಕೊಲೆ ಆದಾಗ ಅವರು ಉರ್ದು ಬಂದಿಲ್ಲ ಅಂತ ಹೇಳಿ ಕೊಲೆ ಮಾಡಿಬಿಟ್ರು ಅಂತೇಳಿ ಕಮಿಷನರ್ ಒಂದು ಮಾತು ಹೇಳ್ತಾರೆ, ಇವರೊಂದು ಮಾತು ಹೇಳ್ತಾರೆ. ಆಮೇಲೆ ಇಲ್ಲ, ಅದು ತಪ್ಪಾಗಿ ಇದಾಗಿದೆ ಅಂತ ಹೇಳಿ ಕರೆಕ್ಷನ್ ಮಾಡ್ಕೊಂಡಿದ್ದಂಥ ಸನ್ನಿವೇಶಗಳನ್ನು ಹಲವಾರು ಈ ರೀತಿ ಒಂದಲ್ಲ, ಈ ಅರಗ ಜ್ಞಾನೇಂದ್ರ ಮತ್ತು BJP ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದಂಥವರು ಹಲವಾರು ಈ ರೀತಿಯ ದ್ವಂದ್ವ ಹೇಳಿಕೆಗಳನ್ನು ದ್ವಂದ್ವ ನಿಲುವುಗಳನ್ನು ತೆಗೆದುಕೊಂಡನ್ನು ನೋಡಿದ್ದಾರೆ. ಪರಮೇಶ್ವರ್ ಅವರು ಒಂದು ಏನು ಮಾನ್ಯ ಗೃಹ ಸಚಿವರು ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಹಿಂದೆ ಏನು ಆ್ಯಕ್ಷನ್ ತೆಗೆದುಕೊಂಡಿದ್ದೀವಿ ಇಟ್ ಈಸ್ ನಾನ್ ಸೆನ್ಸ್ ಅಂತ ಹೇಳಿದ್ದಾರೆ. ಒಬ್ಬ ಗೃಹ ಸಚಿವರು ತೋರಿಸ್ತಕ್ಕಂಥ ಇದಕ್ಕಿನ್ನ ಹಾರ್ಚ್ ಪದಗಳನ್ನು ಯಾವತ್ತೂ ತೋರ್ಸೋಕ್ಕಾಗೋದಿಲ್ಲ. ಅದನ್ನು ಹಾರ್ಚ್ ಪದವನ್ನು ಹೇಳಿದ್ದಾರೆ, ಐ ಡೋಂಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಅಂತ ಹೇಳಿ. ಇಮಿಡಿಯೇಟ್ ಆಗಿ ಏನು ದಯಾನಂದ್ ಅವರಿದ್ದಾರೆ, ADGP ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದಾರೆ, ಎನ್ಕ್ವೈರಿ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಮತ್ತು ಅಫಿಷಿಯಲ್ಸನ್ನು
ಸಸ್ಪೆಂಡ್ ಮಾಡಿ FIR ಫೈಲ್ ಮಾಡಿ, ಇದೇ ಪರಪ್ಪನ ಅಗ್ರಹಾರ ಸ್ಟೇಷನಲ್ಲಿ FIR ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಈ ತಾಕತ್ತನ್ನು, ಈ ಧೈರ್ಯವನ್ನು ಒಬ್ಬ ಗೃಹ ಸಚಿವರು ಪರಮೇಶ್ವರ್ ಆದಂಥವ್ರು ಮಾತಾ ತೆಗೆದುಕೊಳ್ಳಕ್ಕೆ ಸಾಧ್ಯ? ಹಿಂದಿನ ಗೃಹ ಸಚಿವರು ಎಷ್ಟು ಜನ ಮೇಲೆ ಅಫಿಷಿಯಲ್ ಆಕ್ಷನ್ ತಗೊಂಡಿದ್ದಾರೆ? ಒಬ್ಬರ ಮೇಲೂ ತಗೊಂಡಿಲ್ಲ, ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಈ ರೀತಿಯಾದಂಥ ದಿಟ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಲ್ಯಾಪ್ಸಸ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಲ್ಯಾಪ್ಸಸ್ ಆಗಿರೋದಕ್ಕೆ ಯಾರು ಕಾರಣ ಇದ್ದಾರೆ? ಯಾರೇ ಎಷ್ಟೇ ದೊಡ್ಡವರಾಗಿರಲಿ ಅವರನ್ನು ಬಿಡುವಂಥ ಒಂದು ಸನ್ನಿವೇಶನೇ ಇಲ್ಲ. ವಿಲ್ ಬ್ರಿಂಗ್ ದೆಮ್ ಅಂಡರ್ ದ ಲಾ. ಓಕೆ, ಇದು ಮೊದಲನೇದು. ಎಸ್ ಸರ್ ಬರ್ತೀನಿ. ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ರಘು ದೊಡ್ಡವರೇ, ಅಲ್ಲ ನೀವು ಈ ಟೈಮಲ್ಲೂ ಬರೀ ಹಿಂದಿನ ಸರ್ಕಾರದ ವೈಫಲ್ಯಗಳನ್ನು ಹೇಳ್ತಾ ಇದ್ದೀರಿ. ಅಲ್ಲ, ಇದರಲ್ಲಿ ರಾಜಕಾರಣ ಸುಧಾರಣೆ ಮಾಡ್ತೀವಿ, ನಾವೇನೋ ಒಂದು ಬದಲಾವಣೆ ಮಾಡ್ತೀವಿ, ವ್ಯವಸ್ಥೆ ಸುಧಾರಿಸ್ತೀವಿ ಅನ್ನುವಂಥ ಅಭಿಪ್ರಾಯಗಳು ಬರಬೇಕು ಸರ್ ನಿಮ್ಮ ಹತ್ರ. ಆಲ್ರೆಡಿ ನಾನು ಹೇಳಿದ್ದೇನೆ, ಪರಮೇಶ್ವರ್ ಸರ್ ಅವರು ಗೃಹ ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ, ನಾನ್ ಸೆನ್ಸ್, ಐ ಡೋಂಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಅಂತಂದರೆ ಗೃಹ ಸಚಿವರಾಗಿ ಒಂದು ಅಫಿಷಿಯಲ್ಸ್ಗಳಿಗೆ ಇದಕ್ಕಿಂತ ಹಾರ್ಶ್ ಪದವನ್ನು ಯಾರೂ ಉಪಯೋಗಿಸೋಕ್ಕಾಗೋದಿಲ್ಲ, ಅಷ್ಟು ಹಾರ್ಶ್ ಪದವನ್ನು ಉಪಯೋಗಿಸಿದ್ದಾರೆ. ನಾವು ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದೇವೆ, ಸರ್ವಿಲೆನ್ಸನ್ನು ಸ್ಟ್ರಿಕ್ಟ್ ಮಾಡ್ತಾ ಇದ್ದೇವೆ. ಸರ್ವಿಲೆನ್ಸ್ ಕ್ಯಾಮ್ರಾಗಳೇನು ನಾನ್ ಫಂಕ್ಷನಿಂಗ್ ಕ್ಯಾಮ್ರಾಗಳಿದ್ದಾವೆ, ಅದನ್ನೆಲ್ಲ ರಿಪ್ಲೇಸ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಹೆಬಿಚುವಲ್, ಇವ್ರು ಹೇಳ್ತಾ ಇದ್ರು, ಹೆಬಿಚುವಲ್ ಅಂದರೆ ಪದೇ ಪದೇ ಅದೇ ತಪ್ಪನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿ ಇಲ್ಲೆಲ್ಲ ಇಡೋದು, ಅವರನ್ನು ಬೇರೆ ಬೇರೆ ಜೈಲುಗಳಿಗೆ, ಅಂದರೆ ಫಾರ್ ಎವರ್ ಅವ್ರು ಬರಲೇಬಾರ್ದು. ಸೊ ಅಂಥ ಜಾಗಗಳಿಗೆ ನಾವು ಟ್ರಾನ್ಸ್ಫರ್ ಮಾಡುವಂಥ, ಅಂದರೆ ಆ ಡಿಪಾರ್ಟ್ಮೆಂಟನ್ನೇ ಬದಲಾಯಿಸಿ ಅವರು ಏನು ನೀರು ನೆರಳಿಲ್ಲದೆ ಇರ್ತಕ್ಕಂಥ ಜಾಗಗಳಿಗೆ ಕಲಿಸುವಂಥ ಕೆಲಸವನ್ನು ಕೂಡ ಮನೆ ಗೃಹ ಸಚಿವರು ಮಾಡ್ತಾರೆ. ಬಟ್ ಏನು ಓವರಾಲ್ ನಾನು ಹೇಳ್ತಿರೋದೇನು ಅಂತಂದರೆ, ಈ ಒಂದು ಏನು ಇದನ್ನು ಬಂದಿದೆ, ಇದು ಮೋಸ್ಟ್ಲಿ ವಿಡಿಯೋ, ಅದು ಈ ರೀಸೆಂಟ್ ಇವಾಗ್ಲದಲ್ಲ, ಅದು ಆ ವಿಡಿಯೋ ಏನು ಬರ್ತಾ ಇದೆ ಹಳೇದು. ಈಗ ಒಂದು ಕನ್ಫರ್ಮ್ ಆಗಿ ಅಲ್ಲ, ಅದನ್ನೇ ನಾನು ಓಕೆ. ಸೊ ನಾವು ಒಂದು ವರ್ಷದಿಂದಗಡೆ ಯಾವಾಗಿಂದ ಹೇಳಿ ನೋಡೋಣ. ಅದು ಒಂದು ವರ್ಷದಿಂದ ಮಾಧ್ಯಮದಲ್ಲಿ ತಾವೇ ತೋರಿಸಿದ್ರಿ, ದರ್ಶನ್ ಅವ್ರಿಗೆ ರಾಜಾತಿಥ್ಯ ಕೊಡ್ತಿದ್ದೀರಿ ಅಂತ ತೋರಿಸಿದ್ರಿ ನೀವು. ಹೌದು, ಸರಿನಾ? ಒಂದ್ ನಿಮಿಷ ರೀ, ನೋಡಿ, ನಾವು ಯಾವ ಕೈದಿಗಳು ಅಂದ್ರೆ ಕೈದಿಗಳೇ, ಅದರಲ್ಲಿ ದೊಡ್ಡವರು ಚಿಕ್ಕವರು VVIPಗಳು ಅಂತ ಯಾವ ಡಿಸ್ಕ್ರಿಮಿನೇಷನ್ ನಾವು ಮಾಡೋದಿಲ್ಲ. ಕೈದಿ ಅಂತ ಹೇಳಿದ್ರೆ ಅವ್ರಿಗೆ ಸಾಮಾನ್ಯವಾಗಿ ಏನು ಕೊಡಬೇಕೋ ಅಕಾರ್ಡಿಂಗ್ ಟು ದ ರೂಲ್ಸ್ ಏನು ಫೆಸಿಲಿಟಿ ಕೊಡಬೇಕೋ ಅಷ್ಟೇ ಕೊಡೋದು. ಸೊ ಅದನ್ನು ಬಿಟ್ಟು ನಾವು ಯಾರನ್ನೂ ಕೂಡ ನಾವು ಡಿಸ್ಕ್ರಿಮಿನೇಟ್ ಮಾಡಿ ನೋಡೋದಿಲ್ಲ. ಈಗ ಈ ಪರ್ಟಿಕ್ಯುಲರ್ ಕೇಸಲ್ಲೂ ಕೂಡ ಒಂದು ನಾವು FSL ಅಲ್ಲಿ ಆ ವಿಡಿಯೋ ಏನಿದೆ, ಆ FSL ವರದಿನ ತೆಗೆದುಕೊಂಡು ಇದು ಯಾವಾಗಲಿನ ವಿಡಿಯೋ ಅಂದರೆ ಏನಾದರೂ ಸರ್ಕಾರಕ್ಕೆ ಮುಜುಗರ ತರುವಂಥ ಒಂದು ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದಾರಾ? ಈ ರೀತಿಯ ವಿಡಿಯೋಗಳನ್ನು, ಹಳೆ ವಿಡಿಯೋಗಳನ್ನ, ಇದು BJP ಸರ್ಕಾರದ ಅವಧಿಯ ವಿಡಿಯೋಗಳನ್ನಾರು ಬಿಡ್ತಾ ಇದ್ದಾರಾ? ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, BJPಯ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ಅಟ್ಲೀಸ್ಟ್ ಈ ರೀತಿಯಾದರೂ ಮುಜುಗರ ತರೋಣ ಅಂತ ಹೇಳಿ ಈ ರೀತಿಯ ಪ್ರಯತ್ನವನ್ನು ಮಾಡಿರಬಹುದು ಅಂತ ಒಂದು ಶಂಕೆ ಕಾಣ್ತಾ ಇದೆ. ಈ ವಿಡಿಯೋ ಮೋಸ್ಟ್ ಲೈಕ್ಲಿ ಅದು 2022 ಅಂತ ನನಗೇನೋ ಬಂದಿರತಕ್ಕಂಥ ಮಾಹಿತಿ. ಮಾನ್ಯ ಅರಗ ಜ್ಞಾನೇಂದ್ರ ಅವರೇ ಗೃಹ ಸಚಿವರಾಗಿದ್ದಂಥ ಸಂದರ್ಭದ ವಿಡಿಯೋ ಅಂತ ಬರ್ತಾ ಇದೆ, ಅದನ್ನು ನಾವು ಕನ್ಫರ್ಮ್ ಮಾಡ್ತೇವೆ. ಎಸ್ ಗೋವಿಂದ್ರ ಸರ್, ಈಗ ಈ ಕರ್ನಾಟಕ ಅಥವಾ ಈ ಜೈಲುಗಳೇನಿದಾವಲ್ಲ, ಉಗ್ರರಿಗೆ ಒಂದು ರೀತಿ ಸ್ವರ್ಗವಾಗಿದೆ ಅಂಥೇಳಿ BJP ಅವ್ರು ತಾವು ಆರೋಪ ಮಾಡ್ತಾ ಇದ್ದೀರಿ, ಟ್ವೀಟ್ ಮಾಡ್ತಿದ್ದೀರಿ, ಅದು ನಿಜಾನ ಅಂತ ಈ ರೀತಿ ವಿಡಿಯೋಗಳು ನೋಡ್ತಾ ಇದ್ರೆ? ಖಂಡಿತವಾಗ್ಲೂ ಸರ್. ಏಕೆಂದರೆ ಇವತ್ತು ಪರಪ್ಪನಗ್ರಹಾರ ಅಂದರೆ ಇಲ್ಲ ಹೆಸರು ಕೇಳ್ತಿದ್ದಂಗೆ ಎಲ್ರಿಗೂ ಒಂದು ಬೆಚ್ಚ ಬೀಳಬೇಕು. ಕರೆಕ್ಟ್. ಆದರೆ ಇವತ್ತು ಎಲ್ಲ ಒಳಗಡೆ ಕೂತಿರೋರಿಗೆ ಇವತ್ತೆಲ್ಲ ಒಂದು ಕಡೆ ನೆಂಟರು ಮನೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಫೆಸಿಲಿಟಿಗಳು ಇವತ್ತು ಸಿಗೋವಂಥ ಕೆಲಸ ಆಗ್ತಾಯಿದೆ. ಒಂದು ಅಲ್ಲಿ ಕಲರ್ TV ಸಿಗುತ್ತೆ, ಟೀ ಕುಡಿಯೋ ಗ್ಲಾಸ್ಗಳು ಸಿಗುತ್ತೆ, ಎಲ್ಲ ಒಂದು ಕಡೆ ಚಾರ್ಜರು, ಇಯರ್ಫೋನ್ಗಳು ಸಿಗುತ್ತೆ, ಮತ್ತು ಎಲ್ಲ ಒಂದು ಕಡೆ ನಾನು ಹಿಂಗೆ ನೋಡ್ತಾ ಇದ್ದೆ, ಆರ್ಟ್ ಬಾಕ್ಸು ಕೂಡ ಎಲ್ಲ ವಿಡಿಯೋದಲ್ಲಿ ಕಾಣ್ತಾ ಇದೆ. ಆರ್ಟ್ ಬಾಕ್ಸು ಸಿಗುತ್ತೆ ಅಂತಂದರೆ ಒಬ್ಬ ಜೈಲಲ್ಲಿರ್ತಕ್ಕಂಥ ಒಬ್ಬ ಕೈದಿಗೆ ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇದೆ ಅಂತಂದರೆ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಇವತ್ತು ಗೃಹ ಮಂತ್ರಿಗಳು ಕರ್ನಾಟಕದಲ್ಲಿ ಇದ್ದಾರಾ ಇಲ್ವಾ? ಇದ್ದಿದ್ರೆ ಭವಿಷ್ಯ ಅವ್ರಿಗೆ ಭಯ ಇರ್ತಿತ್ತು. ಇಂಥ ಇದು ಎಲ್ಲೂ ಕೂಡ ನನಗನ್ಸ್ದಂಗೆ ಮಾಡೋಕ್ಕೆ ಬಿಡ್ತಲೇ ಇರಲಿಲ್ಲ. ಏಕೆಂದರೆ ಈ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು ನನಗನ್ಸುತ್ತೆ ಕಳೆದ ಒಂದೂವರೆ ವರ್ಷದಿಂದ ಸುಮಾರು 5-6 ಬಾರಿ ನನಗೆ CCB ಕೂಡ ರೈಡ್ ಮಾಡಿದ್ರು ಸರ್. ಹೌದು ಹೌದು. CCB ರೈಡ್ ಮಾಡಿ ಅಲ್ಲೆಲ್ಲ ಒಂದು ಕಡೆ ಡ್ರಗ್ ಪೆಡ್ಲರ್ಗಳನ್ನ ವಾರ್ನಿಂಗ್ ಮಾಡೋವಂಥದ್ದು, ಅವ್ರನ್ನೆಲ್ಲ ಒಂದು ಕಡೆ ಕೇಸ್ ಹಾಕೋವಂಥದ್ದು, ಈ ಥರದ್ದೆಲ್ಲ ಚಟುವಟಿಕೆ ನಡೆದ್ರು ಎಲ್ಲ ಒಂದು ಕಡೆ ಗೃಹ ಮಂತ್ರಿಗಳಿಗೆ ಎಲ್ಲವೂ ಕೂಡ ಒಂದು ಸಣ್ಣ ಘಟನೆಯಾಗಿ ನೋಡೋ ಅಂತ ಗೃಹ ಮಂತ್ರಿ ನೋಡಿರೋದೇ ನಾವು ಈ ಕಾಂಗ್ರೆಸ್ ಸರ್ಕಾರದಿಂದ. ಅಂದ್ರೆ ಇವತ್ತು ಉಗ್ರಗಾಮಿಗಳಿಗೂ ಕೂಡ ಸ್ಟ್ರಾಂಗ್ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಎಲ್ಲನ ಇದ್ರೆ ಅಂದ್ರೆ ಅದು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಎಲ್ಲೋ ಒಂದ್ ಕಡೆ ನಾವು ಸಂಬಂಧಿಕರ ಮನೇಲಿ ಇದ್ದೀವಿ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಅಂತ. ಖಂಡಿತವಾಗ್ಲೂ ಸರ್. ಯಾಕೆ ಅಂತ ಕೇಳಿ, ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಉಗ್ರಗಾಮಿಗಳ ಉಪಟಳ ಯಾವ ರೀತಿ ದೇಶದಲ್ಲಿ ನಡೀತಾ ಇತ್ತು ಅಂದ್ರೆ
ಪ್ರತಿ 15 ದಿನ ಇಲ್ಲ 20 ದಿನಕ್ಕೆ ಬೆಂಗಳೂರಲ್ಲೇ ಸರ್ ನಮಗೂ ಕೂಡ ಭಯ ಆಗ್ತಾ ಇತ್ತು, ಎಲ್ಲ ಒಂದ್ ಕಡೆ ಥ್ರೆಡ್ ಕಾಲ್ಗಳು, ಎಲ್ಲ ಬಾಂಬ್ ಬೀಳುತ್ತೆ ಅನ್ನೋದು, ಈ ರೀತಿಯಾದ ಒಂದು ಎಲ್ಲ ಒಂದ್ ಕಡೆ ಕರೆಗಳು ಬಂದು ಇಡೀ ನಗರವೇ ಬೆಚ್ಚ ಬೀಳುವಂತ ಸ್ಥಿತಿ ಇರ್ತಿತ್ತು. ಈಗ ಮತ್ತೆ ಎಲ್ಲ ಒಂದ್ ಕಡೆ ನಮ್ಗೆ ಅನಿಸ್ತಾ ಐತೆ ಬೆಂಗಳೂರು ಅಂದ್ರೆ ಉಗ್ರಗಾಮಿಗಳ ತಾಣ ಆಗ್ತಾ ಇದೆಯಾ? ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಭಯ ಇಲ್ವಾ ಸರ್ಕಾರಕ್ಕೆ? ಇವತ್ತು ಗೃಹ ಮಂತ್ರಿಗಳಿಗೆ ಶಕ್ತಿ ಇಲ್ವಾ ಸರ್? ಒಟ್ಟು ಹೇಳ್ಬೇಕು ಅಂದ್ರೆ ಇವತ್ತು ಸರ್ಕಾರಕ್ಕೆ ಇವತ್ತು ಒಂದು ಜವಾಬ್ದಾರಿ ಇಲ್ಲದ ಬೇಜವಾಬ್ದಾರಿ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಎಲ್ಲ ಒಂದ್ ಕಡೆ ಇವತ್ತು ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಾ ಇದ್ರು, ಎಲ್ಲ ಒಂದ್ ಕೂಡ ಒಂದು ಸಣ್ಣ ಘಟನೆಯಾಗಿ ನೋಡುವಂತ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಜವಾಬ್ದಾರಿ ಇಲ್ಲದೆ ಒಂದು ಹೇಳಿಕೆಗಳನ್ನ ನಾವು ನೋಡ್ಕೊಂತೀವಿ, ತನಿಖೆ ಮಾಡಿಸ್ತೀವಿ, ಇದೇ ರೀತಿಯಾದ ಒಂದು ಉಡಾಫಿ ಉತ್ತರಗಳನ್ನ ಕೊಟ್ಟು ರಾಜ್ಯದ ಜನತೆಗೆ ಏನ್ ಬೇಕು, ಒಂದು ರಕ್ಷಣೆ ಆಗ್ಲಿ, ಒಂದು ಅಭಿವೃದ್ಧಿ ಆಗ್ಲಿ, ಮತ್ತೆ ಎಲ್ಲೋ ಒಂದ್ ಕಡೆ ಜವಾಬ್ದಾರಿಯಿಂದ ನಡ್ಕೊಡೋ ಅಂತ ಸರ್ಕಾರ ಈ ರಾಜ್ಯದಲ್ಲಿಲ್ಲ. ಕೇವಲ ಅವರು ವೈಯಕ್ತಿಕ ಯೋಚನೆಗಳಿಂದ, ವೈಯಕ್ತಿಕ ಜಂಜಾಟಗಳಲ್ಲಿ ಕುರ್ಚಿ ಕಾದಾಟಗಳು ಮಾಡ್ಕೊಂಡು ಇವತ್ತು ಎಲ್ಲ ಒಂದ್ ಕಡೆ ರಾಜ್ಯದ ರಕ್ಷಣೆ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಒಂದು ಹೇಳ್ಬೇಕು ಅಂದ್ರೆ ಇವತ್ತು ಈ ಯಾಸಿನ್ ಮಲ್ಲಿಕ್ ಅಂತ ಒಂದು ಉಗ್ರಗಾಮಿಯನ್ನು ಅರೆಸ್ಟ್ ಮಾಡ್ಕೊಂಬಂದನ್ನ ಎಲ್ಲ ಒಂದ್ ಕಡೆ ಪಾರ್ಲಿಮೆಂಟಿಗೆ ಕರೆದೇ ಇದೇ ಮನಮೋಹನ್ ಸಿಂಗ್ ಅವ್ರು ಮಾತಾಡಿದ್ರು ಸರ್. ಅಂದ್ರೆ ಇವ್ರಿಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದ್ರೆ, ಕಾಂಗ್ರೆಸ್ನವ್ರು ಇದ್ರೆ ನಮ್ಗೆ ಬಲ ಜಾಸ್ತಿ ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಯಾರ ಅಧಿಕಾರದಲ್ಲಿ? ನೋಡಿ, ಬಿಜೆಪಿ ಸರ್ಕಾರದ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಆಗಿದ್ದಂತ ಬಾಂಬು. ಯಾಕಾಯ್ತು ಬಾಂಬು? ಬೆಂಗಳೂರಲ್ಲಿ ಯಾಕೆ ಬಾಂಬ್ ಆದಾಗ್ಲೂ ಬೆಂಗಳೂರಲ್ಲಿ ಬಾಂಬ್ ಯಾಕೆ ಬ್ಲಾಸ್ಟ್ ಆಯ್ತು ಕೇಳಿ. ಸರಿನಾ? ಬೆಂಗಳೂರಲ್ಲಿ ಬಾಂಬ್ ಅಲ್ಲಿ ಸತ್ತೋದ್ರು. ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಆದಾಗ ಅಂದ್ರೆ ಬಾಂಬ್ ಹಾಕೋರಿಗೆ ಸರ್ಕಾರಗಳ ಕಾರಣ ಅಲ್ಲ. ಇವ್ರು ಹೇಳೋದಾದ್ರೆ ನೋಡಿ, ಈ ಗೃಹ ಮಂತ್ರಿ ಎಲ್ಲವೂ ಸಾಧ್ಯ, ಅದಿಲ್ಲದೆ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿದ್ದು ಬಿಜೆಪಿ ವೈಫಲ್ಯನ ಅಕ್ಸೆಪ್ಟ್ ನೀವು ಆ ಘಟನೆ ನಡೆದಾಗ ನಿಮ್ಮ ಹೇಳಿಕೆಗಳು ಯಾವ ರೀತಿ ಇತ್ತು? ಏನಂತ ಇತ್ತು? ಸಣ್ಣ ಘಟನೆ, ರಾಮೇಶ್ವರಂ ಕೆಫೆ ನಲ್ಲಿ ನಡೀತಿರ್ತಕ್ಕಂಥ ಸಣ್ಣ ಘಟನೆ ಅಂತ ಹೇಳಿಕೆ ಕೊಟ್ಟರೆ, ಉಗ್ರರು ಬಂದು ಸಂಸತ್ ಮೇಲೆ ದಾಳಿ ಮಾಡಿದ ಸರ್. ಗೋವಿಂದ ಸರ್, ಅಲ್ಲ ನಿಮ್ ಪ್ರಕಾರ ಬಿಜೆಪಿ ಪ್ರಧಾನಿ ಅಲ್ಲ ಸರ್, ಯಾವ ಸರ್ಕಾರ ಇದೆ ನೋಡ್ಕೊಂಡು ಅಲ್ಲ ಹಂಗಲ್ಲ ಸರ್. ಈ ಟೆರರಿಸ್ಟ್ಗಳು ಅಲ್ಲ ಭಯೋತ್ಪಾದಕರು ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹಾಕಿದ್ದಾರೆ. ನಿಮ್ಮ ವಾದ ಹೇಗಿದೆ ಅಂದ್ರೆ ಓಕೆ ಅಲ್ಲ ಅಲ್ಲ ಈಗ ಭಯೋತ್ಪಾದಕರು ಯಾವ ಸರ್ಕಾರದ ನೋಡ್ಕೊಂಡು ಬಾಂಬ್ ಹಾಕ್ತಾರೆ ಅನ್ನೋ ತರ ಇದೆ. ಪಡ್ಕೊಳ್ತಾರೆ ಸರ್. ಇವತ್ತು ಹೆಚ್ಚಿನದಾಗಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಉಗ್ರಗಾಮಿಗಳಿಗೆ ಎಲ್ಲ ಒಂದ್ ಕಡೆ ಭಯ ಇಲ್ಲ. ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಡಲೆಬೀಜ ತಿಂತಾ ಇದೆಯಾ? ಭಯೋತ್ಪಾದನೆ ವಿಚಾರಗಳು ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ. ಜೈಲಿಲ್ಲೇ ಈ ಬೆಂಗಳೂರಿನ ಜೈಲಲ್ಲಿ ಇದ್ರು ಕೂಡ ಅದ್ರ ಮಾನಿಟರಿಂಗ್ ಬಂದು ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿದೆ. ಆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಅಮಿತ್ ಶಾ ವೈಫಲ್ಯ ಇದೆ ಅಂತ ಹೇಳಿ ಒಪ್ಕೊಳ್ಳಿ. ಬರ್ಲಿ, ಅವರ ಜೈಲ್ಗೆ ಹೋಗ್ತಾರೆ. ಜೈಲಿನಲ್ಲಿ ಗಡಿಪಾರಾಗಿದ್ದ ಅವರು ರಾಜಕಾರಣ ಇದ್ರ ಬಗ್ಗೆ ಮಾತಾಡೋಣ ಸರ್. ಓಕೆ, ಪರಪ್ಪನ ಅಗ್ರಹಾರದ ಇರ್ಷಾದ್ ಅವರ ಸರ್ ಒಂದ್ ನಿಮಿಷ ಓಕೆ ಎಸ್ ಓಕೆ ಅಂದ್ರೆ ಓಕೆ ಮಾಡೋಣ ಸರ್, ಚರ್ಚೆ ಮಾಡೋಣ ಎಸ್ ಇರ್ಷಾದ್ ಅವರೇ ಈಗ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಏನಿದೆ ಈಗ ಈ ಹಿಂದೆನೂ ಕೂಡ ಪದೇ ಪದೇ ಅಲ್ಲಿ ಕಾನೂನುಗಳು ಉಲ್ಲಂಘನೆ ಆಗಿದೆ. ಇಂಥ ವಿಡಿಯೋಗಳು ರೌಡಿ ಶೀಟ್ರಲ್ಲಿನೂ ಬರ್ತನೆ ಮಾಡ್ಕೊಳ್ಳೋದು ದರ್ಶನ ಇದ್ದಾಗಲೂ ಕೂಡ ಆಯಿತು. ಆದರೆ ಇಲ್ಲಿ ಜೈಲಾಧಿಕಾರಿಗಳ ಅಲ್ಲಿ ಮೇಲಾಧಿಕಾರಿಗಳ ಕುಮ್ಮಕ್ಕಿದೆ. ಅದರ ಜೊತೆಗೆ ಸರ್ಕಾರ ಇದನ್ನು ಸರಿಯಾಗಿ ಮಾನಿಟರ್ ಮಾಡ್ತಾ ಇಲ್ವಾ ಅಂತ ಹೇಳಿ ಸುಧಾರಣೆ ತರುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಕಾನೂನುಗಳು ಏನಾದರೂ ಬದಲಾಗಬೇಕಂತ ಕಾಯ್ದೆಗಳು ಸರ್ಕಾರದ ಮಟ್ಟದಲ್ಲಿ? ಸರ್, ಕಾನೂನುಗನ್ ಬದಲಾವಣೆ ಆಗ್ಬೇಕಂತ ಏನಿಲ್ಲ, ಕಾನೂನು ಅದೇ ಇರಲಿ. ಆದರೆ ಈ ಸರ್ಕಾರಗಳು ನಡೆಸ್ತಾ ಇದಾರಲ್ಲ ಅವ್ರ ಮನಸ್ಥಿತಿಗಳು ಬದಲಾವಣೆ ಆಗಬೇಕು. ಹೆಂಗೆ ಅನ್ನೋದೇಳಿ ಇವಾಗ ಚರ್ಚೆ ನಡಿಬೇಕಾಗಿತ್ತು ಪರಂಪರಾ ಅಗ್ರಹಾರದ ಬಗ್ಗೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತಾರೆ, ಒಬ್ಬರು ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಸದ್ಯಕ್ಕೆ ವೈಫಲ್ಯ ಆಗಿರೋದು ಎಲ್ಲಿ? ಪರಂಪರಾ ಅಗ್ರಹಾರದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಅದು ಹೆಂಗ್ ಸುಧಾರಣೆ ಮಾಡಬೇಕು ಅಂತ. ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ನಾವು? ರೇಪಿಸ್ಟ್ ಬಗ್ಗೆ, ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ನಮ್ಮ ದೇಶದ ಮರ್ಯಾದೆ ತೆಗಿದಿರೋ ವಿಡಿಯೋ ಇದು ಬರೀ ನಮ್ಮ ದೇಶದಲ್ಲಿ ನೋಡ್ತಾ ಇದಾರಂತ ಇಲ್ಲ, ಆಚೆ ದೇಶನೂ ಜನ ಕೂತ್ಕೊಂಡು ನೋಡ್ತಾರೆ. ಯಾವ ತರ ಈ ಕಾನೂನು ಇದೆ ಇಲ್ಲಿ ಎಲ್ಲ ನೋಡ್ರಿ, ಕೂತ್ಕೊಂಡು ಮೊಬೈಲ್ಗಳು ನೋಡ್ತಾರೆ ಅಂತ ನಮ್ಗೆ ನಾಚಿಕೆ ಆಗುತ್ತೆ. ಯಾವ ಬೆಂಗಳೂರು ಅಂದ್ರೆ ಮೊದಲು IT ಸಿಟಿ ಅದು ಇದು ಅಂತ ಹೆಸರಿತ್ತು.
ಇವಾಗ ಇಂಥದಕ್ಕೆಲ್ಲ ಈಗಲೂ ಹೆಸರು ಅದೇ ಇದೆ. ಹೋಗ್ತಾ ಇದೆ. ಇಡೀ ಎಲ್ಲಿದೆ ದೇಶದಲ್ಲಿ ಸ್ವಾಮಿ highest ಇವಾಗ? GDP generate ಮಾಡ್ತಾ ಇದೆ. ಖಂಡಿತವಾಗಿ ಕರ್ನಾಟಕ highest transaction GST ಗಳು ಕೊಡ್ತಾ ಇದೆ. ಸರ್ ಒಂದೇ ನಿಮಿಷ ಸರ್ ಇಡೀ ಬರ್ತೀನಿ ದೇಶದ ಬರ್ತೀನಿ 40% ಸಾಫ್ಟ್ವೇರ್ ನಾಯಕರಿದ್ದಾರೆ. 60% ಕೇಳಿಸ್ಕೊಳ್ಳಿ. ದೇಶದ 60% ನೀವು ರಘು ಸರ್ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿ. ಅಲ್ಲಿ ಪರಪ್ಪನ ಅಗ್ರಹಾರ ದೊಡ್ಡ ಮನಸ್ಸು ಮಾಡಿ ಕೇಳಿಸ್ಕೊಂಡ್ ಬಿಡ್ಬೇಕು. ಪರಪ್ಪನ ಅಗ್ರಹಾರದ ಪರಂಪರಾ ಅಗ್ರಹಾರದ ಬಗ್ಗೆ ಮಾತಾಡೋಣ. ನಾಳೆ ಬೆಳಿಗ್ಗೆ ಬೇಕಾದ್ರೆ ಹೋಮ್ ಮಿನಿಸ್ಟರ್ ಅವರು ಬಂದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಇಲ್ಲ ಇದು ಎಐ ವಿಡಿಯೋ ಎಡಿಟೆಡ್ ವಿಡಿಯೋ ಯಾರಿಗ್ ಗೊತ್ತು ಇರ್ಬೋದು. ದಯವಿಟ್ಟು ಏನ್ ಗೊತ್ತಾ, ಹೋಮ್ ಮಿನಿಸ್ಟರ್ ಆಗೋರು ಜವಾಬ್ದಾರಿ ಸ್ಥಾನದಲ್ಲಿ ಬಿಜೆಪಿ ಸರ್ಕಾರದ ಅವಧಿ ನಡೆಸ್ತಾ ಇರೋದು ಕಾಂಗ್ರೆಸ್ ಅವರು. ಅದು ನಮ್ಮ ವಿಡಿಯೋ ಅಲ್ಲ, ನಮ್ಮ ಸರ್ಕಾರದ ಅವಧಿಯ ವಿಡಿಯೋ ಅಲ್ಲ, ಹಿಂದಿನ ಸರ್ಕಾರದ ವಿಡಿಯೋವನ್ನ ಹೀಗೆ ಬಿಟ್ಟಿದ್ದಾರೆ. ಅದು ನಮ್ಮದಲ್ಲ, ನಿಮ್ ಸರ್ಕಾರ ನಮ್ಮ ಸರ್ಕಾರದ ಅವಧಿಯ ವಿಡಿಯೋ ಅಲ್ಲ. ಅದು ಬಿಜೆಪಿ ಸರ್ಕಾರದ ಅವಧಿಯ ವಿಡಿಯೋ. ಮಾನ್ಯ ಆರೋಗ್ಯ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಂತ ಸಂದರ್ಭದ ವಿಡಿಯೋ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಇನ್ನು ಬುದ್ಧಿ ಬಂದಿಲ್ಲ ಅಧಿಕಾರಿಗಳಿಗೆ. ಸರ್ ದರ್ಶನ್ ವಿಚಾರದಲ್ಲಿ ನೋಡಿದ್ವಿ. ಇವಾಗ ಹೆಂಗಾಗಿದೆ ಅಂದ್ರೆ ಕಾನೂನಲ್ಲಿ ಒಬ್ರಿಗೂ ಅನ್ಯಾಯ ಇನ್ನೊಬ್ರಿಗೂ ಅನ್ಯಾಯ ಅಂತ ಆಗಿದೆ. ದರ್ಶನ್ ಅವರು ಒಂದ್ ಪಾಪ ಬೆಡ್ಶೀಟ್ ಕೇಳಕ್ಕೆ ಕೋರ್ಟಿಗೆ ಹೋಗ್ತಾರಂತೆ. ಅದೇ ಜೈಲಲ್ಲಿ ಒಬ್ರ ಹತ್ರ ಮೊಬೈಲ್ ಟಿವಿ ಎಲ್ಲ ಇದೆ ಅಂದ್ರೆ ನಮ್ಗೆ ನಾಚಿಕೆ ಆಗ್ತದೆ. ನಮ್ಮ ಸರ್ಕಾರ ಬೇರೆ ಜನ ಶಿಫ್ಟ್ ಮಾಡಿ. ಅದು ಬಿಜೆಪಿ ದರ್ಶನ್ ಅವರು ಮೋಸ್ಟ್ಲಿ ಏನಾದ್ರು ಸರ್ಕಾರದ ವಿರುದ್ಧ ಮಾತಾಡಿರ್ಬೇಕು, ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇರಬೇಕು. ತರಬೇಕು. ಅದೇ ತರ ಇದೆ ಇವ್ರ ನಡವಳಿಕೆ. ಕುತಂತ್ರ ಉತ್ತರ ಕೇಳೋಣ ಸರ್. ಮನಸ್ಥಿತಿ ಹೆಂಗಿದೆ ಅಂದ್ರೆ ಅವ್ರು ಉತ್ತರ ಕೇಳಕ್ಕೂ ರೆಡಿ ಇಲ್ಲ, ಉತ್ತರ ಕೊಡಕ್ಕೂ ರೆಡಿ ಇಲ್ಲ. ನಿಮ್ಮಿಂದ ಉತ್ತರ ತಗೋತೀನಿ. ಲೋಕೇಶ್ವರ್, ಈಗ ದರ್ಶನ್ ಅವ್ರ ವಿಚಾರ ನೀವು ಹೇಳಿದ್ರೆ ಆಗ್ಲೇ ಪ್ರಸ್ತಾಪ ಮಾಡಿದ್ರಿ. ಒಂದು ಆತಂಕಕಾರಿ ಇಲ್ಲಿ ಸರ್, ಲಷ್ಕರ್ ಎ ತೊಯ್ಬಾ ಐಸಿಸ್ ಉಗ್ರರು ಒಂದು ಇಬ್ರು ಇದ್ದಾರೆ ಸರ್ ಅಲ್ಲಿ. ಆತ ಬೆಂಗಳೂರು ಮೂಲದವನೇ, ತಿಲಕ್ ನಗರದವನೇ. ಆತನ ಕೈಲಿ ಫೋನ್ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತ ದೇಶದ ಭದ್ರತೆಗೆ ಅಪಾಯ ಇದೆ ಅಂತ ಅನಿಸ್ತಾ ಇದೆ. ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ತಾವು ಬಯಸ್ತಾರ ಹೇಗೆ ಸರ್? ನೋಡಿ, ನೀವು ಮತ್ತೆ ಕುರಿ ಕಾಯಕ್ ತೋಳ ನೇಮಿಸಿದ್ರೆ ಏನಾಗುತ್ತೆ ಹೇಳಿ. ಈಗ ನೀವು ಪ್ರಾಬ್ಲಮ್ ಆಗಿರೋದು ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಆಗಿರೋ ಸಮಸ್ಯೆ. ಹೌದು. ಅಂದ್ರೆ ನೀವು ಮೊದಲ ವಾರ್ಡದಿಂದ ಕೊನೆಗೆ ಮೇಲ್ಗಡೆ ಎಡಿಜಿ ವರ್ಗು ಎನ್ಕ್ವೈರಿ ಆಗಿ ಒಳಪಡಬೇಕಿದ್ರಲ್ಲಿ. ನೀವು ಎಡಿಜಿಗೆ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ರೆ ನಾಳೆ ಅವ್ರ ಇನ್ವಾಲ್ವ್ಮೆಂಟ್ ಏನಾದ್ರು ಇದ್ರೆ ಯಾರು ಕಂಡು ಹಿಡಿಯೋದು ಅದನ್ನ? ನೀವು ಯಾವಕ್ಕೆ ಹೈಯರ್ ಲೆವೆಲ್ ಎನ್ಕ್ವೈರಿ ಅನ್ನೋದು ಯಾವ್ದು ಆ ಅಲ್ಲಿರೋರ್ನ ಅಲ್ಲೇ ಎನ್ಕ್ವೈರಿ ಹಾಕಿದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಯಾರಿಗ್ ಭಯ ಬರುತ್ತೆ? ಫೇವರಿಸಮ್ ಅನ್ನೋದು ಅಲ್ಲೂ ಇದ್ದೇ ಇರುತ್ತೆ. ಯಾರಿಗ್ ಬೇಕಾದ್ರೂ ಅವ್ರು ಬೇಕಾದವ್ರಿಗೆ ತಪ್ಪಿದ್ರು ಮುಚ್ಚಾಕೋದು, ಯಾರಿಗೋ ಒಬ್ಬರಿಗೆ ತಗಲಾಕೋದು, ಈ ತರ ಪ್ರಶ್ನೆಗಳು ಮೊದ್ಲಿಂದ ನಡ್ಕೊಂಡ್ ಬಂದಿದೆ. ನೀವು ಯಾಕೆ ಹೋಮ್ ಸೆಕ್ರೆಟರಿ ಹಾಕ್ಬೇಕಿತ್ತು? ಇಲ್ಲ ಬೇರೆ ಲೆವೆಲ್ ಆಫೀಸರ್ IAS ಅವರು ಬೇರೆ ಬೇಕಾದಷ್ಟು ಜನ ಇದ್ರು. ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸೀರಿಯಸ್ ಆಗಿ ನೋಡೋಂತವ್ರು, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡೋಂತವ್ರು. ಅಂತವ್ರಿಗೆ ತಂದು ಎನ್ಕ್ವೈರಿ ಹಾಕಿದ್ರೆ ಮೇಲಿಂದ ಕೆಳಗಡೆ ಎಲ್ಲ ಚೆಕ್ ಮಾಡಿದ್ರೆ ತಾನೇ ಇದು ಗೊತ್ತಾಗೋದು. ನೀವು ಅಲ್ಲೇ ಹಾಕಿದ್ರೆ ಏನ್ ಎನ್ಕ್ವೈರಿ ಆಗುತ್ತೆ? ಹೈಯರ್ ಲೆವೆಲ್ ಎನ್ಕ್ವೈರಿ ಅಂದ್ರೆ ಮತ್ತೆ ಏನಂತ? ಅದು ಯಾವ್ದಾರ ಜುಡಿಷಿಯರಿ ಒಬ್ಬ ಸಿಟ್ಟಿಂಗ್ ಜಡ್ಜ್ ಇಂದ ಹಾಕ್ಸ್ಬೇಕಾಯ್ತು ಎನ್ಕ್ವೈರಿ. ಎಲ್ಲಾಗಿದೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಆ ಕೆಲಸ ಆಗ್ಲಿಲ್ವಲ್ಲ. ಬರೇ ಹೇಳಿದ್ನಲ್ಲ, ಕೆಳಗಡೆ ಸೂಪರ್ಡೆಂಟ್, ಯಾರೋ ದಪ್ಪ ಇನ್ಸ್ಪೆಕ್ಟರ್, ದಪ್ಪೇದಾರು, ಇವ್ರಿಗೆ ಕಿತ್ತಾಕೋದು, ಸದ್ಯಕ್ಕೆ ಮುಚ್ಚೋದು. ಮತ್ತೆ ಅಲ್ಲ, ಎಷ್ಟು ಸೀರಿಯಸ್ ಇದೆ ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ? ಒಬ್ಬ ಟೆರರಿಸ್ಟ್ ಎಲ್ಲ ಬೇರೆ ಯೂತ್ಸ್ ನೆಲ್ಲ ಪ್ರಮೋಟ್ ಮಾಡ್ಕೊಂಡು ಈ ಟೆರರಿಸಮ್ ಅಲ್ಲಿ ಇನ್ವಾಲ್ವ್ ಮಾಡುವಂತ ವ್ಯಕ್ತಿನೇ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ದೇಶಕ್ಕೆ ಗೊತ್ತೈತೆ. ಅವನ ಕೈಗೆ ಮತ್ತೆ ನೀವು ಮೊಬೈಲ್ ಕೊಟ್ರೆ ಅವ್ನ ಮೊಬೈಲ್ ಅಲ್ಲೇ ಮಾಡ್ತಿದ್ದ ಕೆಲ್ಸನ ಇಲ್ಲಿ ಒಳಗೋಗಿ ಕೂತ್ಕೊಂಡು ಅದೇ ಮಾಡ್ತಾನೆ. ಏನಂತ ಅರ್ಥ ಇದು? ಈಗ NIA ಅವ್ರು ಎಂಟರ್ ಆಗ್ತಾರೆ ಇದಕ್ಕೆ. NIA ಅವ್ರು ಎಂಟರ್ ಆದಾಗ ಅವ್ನ ಮೊಬೈಲ್ ಡೀಟೇಲ್ಸ್ ತೆಗೆದಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಬಂದಿದೆ ಅಂತ. ಅದು ಹಳೇದೋ ಇನ್ನೊಂದು ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ಅವಾಗ ನಾವು ಆರ್ಗ್ಯುಮೆಂಟ್ ಜಸ್ಟ್ ಫಾರ್ ಏನೋ ಇಲ್ಲಿ ನಾವು ಕೂತಿದ್ವಿ ಮಾತಾಡೋದು ಆಗ್ಬಾರ್ದು. ಖಂಡಿತ ಆಗ್ಬೇಡಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ರು ಫೀಲ್ ಮಾಡಿ. ದೇಶದ ರಕ್ಷಣೆ ಇದು ಪಾರ್ಟಿ ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲರಿಗೂ ಒಂದು ಜವಾಬ್ದಾರಿಯಾಗಿ ಯೋಚನೆ ಮಾಡಿ. ಯಾರ ಕೈಯಿಂದ ಎನ್ಕ್ವೈರಿ ಆಗ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಯಾರನ್ನ ಶೂಟ್ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಯೋಚನೆ ಮಾಡ್ರಿ.
ಅವ್ ಯಾಕೆ ಸರಿ ಆಗೋದಿಲ್ಲ? ಯಾವ ದೇಶದಲ್ಲಿ ಇಲ್ಲ, ನಮ್ ದೇಶದಲ್ಲಿ ಯಾಕೆ ಈ ಸಮಸ್ಯೆ ಆಗ್ತಾ ಐತೆ? ನಿಜ 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 ಅದನ್ನ ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ನಿಜ. ಲೋಕೇಶ್ವರ್ ಸರ್ ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಸ್ವಾಗತ. ಲೋಕೇಶ್ವರ್ ಸರ್, ಈಗ ದಯಾನಂದ್ ಅವರು ADGP ಅವರು ಆದಮೇಲೆ ಬಹಳ ಬದಲಾವಣೆಗಳಾಯಿತು, ಸ್ಟ್ರಿಕ್ಟ್ ಆಯಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಯಾಕಂದರೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಅದು ಹಾಗೆ ಆಯಿತು. ಬಟ್ ಈ ವಿಡಿಯೋ ಯಾವಾಗಿಂದ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಇಲ್ಲ. ಆದರೆ ಈಗ ಹಿರಿಯ ಅಧಿಕಾರಿಗಳಿಗೆ ಅಥವಾ ಈ ರೀತಿ ಏನೋ ಬದಲಾವಣೆ ತರ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ಈ ರೀತಿಯ ವಿಡಿಯೋಗಳನ್ನು ಹರಿಬಿಡಲಾಗ್ತಿದೆಯಾ ಅಂತ, ವ್ಯವಸ್ಥಿತವಾಗಿ ಏನಾದರೂ ಷಡ್ಯಂತ್ರ ನಡೀತಾ ಇರ್ಬೋದಾ? ಈ ರೀತಿಯ ಅನುಮಾನಗಳನ್ನ ತಾವು ನೋಡಿ, ಪ್ರಭು ಅವರೇ, ಒಂದ್ ಸಮಯ ಅದೇ ವಿಚಾರ ನಿಮ್ ತಲೆಯಲ್ಲಿ ಅಥವಾ ಎಲ್ಲಾರ ತಲೆಯಲ್ಲಿ ಇದ್ದಿದ್ರು ಆದ್ರೂ ನೀವು ಹೈಯರ್ ಲೆವೆಲ್ ಎನ್ಕ್ವೈರಿ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಅವ್ರು ಯಾರ ಕೈಲೂ ಮಾಡಿಸ್ಬಾರ್ದು. ನೀವು ಹೊರಗಿನ ಒಂದು ಯಾವ್ದಾದ್ರು ಏಜೆನ್ಸಿಯಿಂದ ಮಾಡ್ಬೇಕು ಅದನ್ನ. ಅವಾಗ ಎಲ್ಲಿ ಲೆವೆಲ್ ಅಲ್ಲಿ ಅದು ಆಗಿದೆ, ಅದು ನಿಜಾನ ಸುಳ್ಳು ಅಂತ ತಂದು ಆಚೆಕ್ ಹಾಕ್ಲಿ. ನೀವು ಒಳಗಡೆ ಅದನ್ನ ಬೇರೆ ತರ ಯೋಚನೆ ಮಾಡಿ ಕ್ಲೋಸ್ ಮಾಡಕ್ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಬಾರ್ದು ನೀವು. ಮತ್ತೆ ಇದು ಕಂಟಿನ್ಯೂ ಮಾಡಕ್ಕೆ ಅವಕಾಶ ಆಗ್ಬಾರ್ದು. ಮತ್ತೆ FSL ಇದೆಲ್ಲ ಸ್ಟೇಟ್ ಕಂಟ್ರೋಲ್ ಮೆಟೀರಿಯಲ್ಸ್ ಗೊತ್ತಿದೆಯಲ್ಲ, ಐಟ್ ಡಿಪಾರ್ಟ್ಮೆಂಟ್ಸ್, ಇವೆಲ್ಲ ಸಾಲ್ವ್ ಎಲ್ಲ ಆಗ್ಬಿಡ್ತವೆ ಪ್ರಾಬ್ಲಮ್. ಮತ್ತೆ ಈ ತರದ್ ನಡೆದ್ರೆ ನೀವು ನೆಮ್ಮದಿಯಾಗಿ ಬದುಕಕ್ಕಾಗುತ್ತಾ? ನಿಜ. ಹಾಗಾಗಿ ನಾನು ಹೇಳ್ತಾ ಇರೋದು, ಹೈಯರ್ ಲೆವೆಲ್ ಅಂದಾಗ ನೀವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನ ಅಲ್ಲಿ ದೂರ ಇಡಬೇಕು. ಸಣ್ಣ ಪುಟ್ಟವಾದ್ರೆ ಲೋಕಲ್ ಅಲ್ಲಿ ಎನ್ಕ್ವೈರಿ ನಡೀಲಿ. ಇದು ಸೀರಿಯಸ್ ಮ್ಯಾಟರ್ ಆಗಿದೆ. ನಗ್ತಾ ಇದೆ ದೇಶ. ಅವ್ರು ಯಾರು ಹೇಳಿದ ಪ್ರಕಾರ ದೇಶ ಒಂದೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಇದನ್ನ ಅಬ್ಸರ್ವ್ ಮಾಡ್ತಾರೆ. ಇಷ್ಟೊಂದು ವೀಕ್ ಇದೆ ಜೈಲ್ ಪ್ರಶ್ನೆ ಆದಾಗ ಅವ್ರು ಹ್ಯಾಂಡಲ್ ಮಾಡಕ್ ಇನ್ನು ಏನೇನೋ ಯೋಚನೆ ಮಾಡ್ತಾರೆ ಅಡ್ವಾನ್ಸ್ ಆಗಿ. ಅವ್ರು ಆರೋಪಿಗಳಿಗೆ ಅವಕಾಶ ಮಾಡ್ತಾರೆ. ಬೇಕಾದಷ್ಟು ಬುದ್ಧಿವಂತಿಕೆ ಇರೋದು ಕ್ರಿಮಿನಲ್ಸ್ ಯಾರಿದಾರೆ, ಅವ್ನ ಯಾವನ್ನ ಇದನ್ನಲ್ಲ ಅಲ್ಲಿ ಟೆರರಿಸ್ಟ್ ಅಂತವ್ರನ್ನ ಬಳಸ್ಕೊಂತಾರೆ. ಒಳಗೆ ಇರ್ಲಿ ಬಿಡು, ಬಳಸ್ಕೊಳ್ಳಿ ಅವನ್ನ ಅಂತಾರೆ. ಮೊಬೈಲ್ ಇದೆ, ಯಾಕೆ ಯೋಚನೆ ಮಾಡಬಾರ್ದು ಇದನ್ನೆಲ್ಲ? ನಿಜ ಸರ್. ಇನ್ನೊಂದು, ಈಗ ಈ ಜಾಮರ್ ಸರ್, ಹೊರಗಡೆ ಅಲ್ಲಿ ನಾವು ಲೋಕಲ್ಗಳನ್ನ ಮಾತಾಡ್ತಾ ಇದ್ವಿ, ಅಲ್ಲಿ ಸ್ಥಳೀಯರು ನಮಗೆ ನೆಟ್ವರ್ಕೇ ಸಿಗ್ತಾ ಇಲ್ಲ, ಸುಮಾರು 10,000 to 15,000 ಜನ ಸರ್ ಬಳಲ್ತಾ ಇದ್ದಾರೆ. ಸ್ಕೂಲು, ಆಂಬ್ಯುಲೆನ್ಸು ಅವರೆಲ್ಲ ಒಂದು ಸ್ಕ್ಯಾನ್ ಮಾಡಕ್ ಆಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಇಲ್ಲಿ ಜಾಮರು ಇವ್ರಿಗೆ ಹೆಂಗೆ ನೆಟ್ವರ್ಕ್ ಸಿಗುತ್ತೆ ಅಂದ್ರೆ ಆ ಮೊಬೈಲ್ ಕೇಳ್ತಾ ಇದ್ದೀನಿ ಸರ್ ನನಗೆ ಕುತೂಹಲದಿಂದ. ನೋಡಿ, ಬೇಕಾದಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಈಗ ಎಲ್ಲಾರು ಮಾಡಿದ್ದಾರೆ. ನಾನು ಹೇಳ್ತಾ ಇರ್ತೀನಲ್ಲ, ಹಾಗಾಗಿ ಈ ಜಾಮರ್ನ ಹೊರತಾಗಿನೂ ಮೂವ್ ಮಾಡೋರಿದ್ದಾರೆ. ಅಥವಾ ಪರ್ಟಿಕ್ಯುಲರ್ ಮಿನಿಟ್ ಅಥವಾ ಅವರ್ ಅಲ್ಲಿ ಜಾಮರ್ನ ಆಫ್ ಮಾಡ್ಬೋದು, ಏರಿಯಾ ವೈಸ್ ಆ ತರದೆಲ್ಲ ಇದೆ. ಅದು ಮಾಡ್ಕೊಂಡು ಮಾತಾಡ್ಬೋದು. ಆ ಟೆಕ್ನಿಕ್ ಅನ್ನು ಬಳಸ್ಕೋಬಹುದು. ಏನಕ್ಕೂ ಅವಕಾಶ ಅಲ್ಲಿ ಒಳಗಡೆ ಯಾರಾದ್ರೂ ಮಾಡಿದಾರ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಇಲ್ಲ ಅಡ್ವಾನ್ಸ್ ಏನಾದ್ರು ಟೆಕ್ನಾಲಜಿ ಉಪಯೋಗಿಸ್ಕೊಂಡಿದ್ದಾರೆ ಅದನ್ನ ವೆರಿಫೈ ಮಾಡ್ಬೇಕಾಗುತ್ತೆ. ಇದನ್ನ ಒಳಗಡೆ ಅವ್ರು ಹೆಂಗ್ ಮಾಡ್ತಾರೆ? ಖಂಡಿತ ಆಗೋದಿಲ್ಲ. ನಿಜ. ಹಾಗಾಗಿ ಹೈಯರ್ ಏಜೆನ್ಸಿ ಯಾವ್ದಿದೆ ಅದನ್ನ ಮಾಡಿ, ಅಡ್ವಾನ್ಸ್ಡ್ ಆಗಿರೋದು ಟೆಕ್ನಾಲಜೀಸ್ ಉಪಯೋಗಿಸ್ತಾ ಇರೋದನ್ನ ಪತ್ತೆ ಮಾಡಕ್ ಪ್ರಯತ್ನ ಮಾಡ್ಲಿ. ಜಾಮರ್ ಇದ್ರೆ ಹೆಂಗ್ ಮಾಡ್ತಾ ಇದಾರೆ ಅಂತ. ಅದೇನು ಹೊರತಾಗಿರೋ ವಿಚಾರ ಅಲ್ಲ, ಎಲ್ಲ ಮ್ಯಾನ್ ಮೇಡ್ ಮಿಷಿನ್ಸೇ. ಮತ್ತೆ ಅದನ್ನು ದಾಟುವಂತ ವ್ಯವಸ್ಥೆ ಇದೆ. ಆ ಒಂದು ಯೋಚನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ ಇವರು. ಎಸ್ ಸರ್. ರಘು ಸರ್, ಈಗ ಆಯ್ತು ನೀವು ಹೇಳ್ತಿದ್ರಾಗ್ಲೇ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರು ಈ ರೀತಿ ಬದಲಾವಣೆ ಮಾಡಿದ್ದಾರೆ, 7 ಜನ ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿ. ಈಗ ಆ ಧೈರ್ಯ ತೋರಿಸ್ತೀರಾ ಹಾಗಾದ್ರೆ ಈಗ ಸ್ವಲ್ಪ ದಿನದಲ್ಲಿ? ಹಾಗಾದ್ರೆ ಆ ಧೈರ್ಯವನ್ನು ಆಲ್ರೆಡಿ ಅಂತ ಗೃಹ ಮಂತ್ರಿ ಖಂಡಿತವಾಗಿ ರಾಜ್ಯದಲ್ಲಿ ಇಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಕೊಡ್ತಾ ಇದ್ದಾರೆ ಸರ್ ಗೃಹ ಮಂತ್ರಿಗಳು ಯಾವುದೇ ಒಂದು ಘಟನೆ ನಡೆದ್ರು ಒಂದು ಸೀರಿಯಸ್ ಆಗಿ ತಗೊಂಡು ಅದ್ರ ಬಗ್ಗೆ ನಿಂತಿ ನಾನು ತನಿಖೆ ಮಾಡಿಸ್ತೀನಿ, ಇದಕ್ಕೆ ಕೊಟ್ಟಿದ್ದ ಒಂದು ಉದಾಹರಣೆಗಳು ಇಲ್ಲಿ 2 ವರ್ಷದಿಂದ ಬಳ್ಳಾರಿಗೆ ಒಬ್ಬನ ಬೆಳಗಾವಿ ಒಬ್ಬನ ಶಿಫ್ಟ್ ಮಾಡಿಸಿ ನೋಡೋಣ, ಶಿಫ್ಟ್ ಮಾಡಿಸಿ ದರ್ಶನ್ ಅವ್ರನ್ನ ಬಳ್ಳಾರಿ ಕಳಿಸ್ಬಿಟ್ರಿ. ಸರ್, ಈಗ ಈ ಜೈಲಲ್ಲಿ ಕಾಫಿ ಅಲ್ಲ, ಇನ್ನೊಂದು ಈ ಜೈಲಿಗೆ ಕೆಪಾಸಿಟಿ ಇರ್ತಕ್ಕಂಥ 2,500 ಅವರ ಭಾಷಣವನ್ನ ಮುಗಿಸ್ಬಿಡ್ಲಿ, ಅದಕ್ಕೆ ವೇಟ್ ಮಾಡ್ತಾರೆ. ಭಾಷಣ ಅಲ್ಲ ರೇ, ನಿಮ್ಮ ವೈಫಲ್ಯತೆ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಉತ್ತರ ಕೊಡ್ತೇನೆ. ಈಗ ನೀವು ಉತ್ತರ ಬೇಡ ಅಂದ್ರೆ ಎಐ ವಿಡಿಯೋ ಅಂತ ಹೇಳ್ತೀರಿ, ಹಾಸ್ಯಾಸ್ಪದ ನಡೆದಿರ್ತಕ್ಕಂಥದ್ದಲ್ಲ. ನಾನಲ್ಲ ಹೇಳಿದ್ದು, ಅದು ಎಐ ವಿಡಿಯೋನು ಅಂದ್ರೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳಿದೆ. ಅದ ಎಐ ವಿಡಿಯೋ ಅಂತ ನುಡ್ಸ್ಕೊಂಡಂತ ಕೆಲಸ ಇವತ್ತಷ್ಟೇ ಕಾಂಗ್ರೆಸ್ ರಿಂದ ಆಗ್ತಾ ಇರೋದು. ಯಾವುದೇ ಒಬ್ಬ ವ್ಯಕ್ತಿಗೆ ಅಪರಾಧಿ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು, ಇಲ್ಲ ಒಂದ್ ಕಡೆ ಅವ್ನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದು ಇವ್ರು ಬಿಜೆಪಿ ಅವರು ಯಾಕೆ ಉತ್ತರ ತಗೊಳಕ್ ರೆಡಿ ಇಲ್ಲ? ಬಿಜೆಪಿ ಕಾಲದಲ್ಲಿ ಆಗಿರ್ಬೋದು ಅಂತ ಹೇಳಿದ್ರೆ ಅನುಮಾನ ಹೇಳಿದ್ರೆ ಈ ವಿಡಿಯೋ ಬಂದಿರ್ತಕ್ಕಂಥದ್ದು ಬಿಜೆಪಿ ಅವಧಿಯಲ್ಲೇ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅವರು ನನ್ನನ್ನು ಬ್ಲಾಕ್ ಮಾಡ್ತಾವ್ರೆ ಅಂತಂದ್ರೆ ಇದು 100% ಬಿಜೆಪಿ ಅರಗಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ವಿಡಿಯೋ. ಸರ್ಕಾರ ಕೆಟ್ಟ ಹೆಸರು ತರಕ್ಕೆ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಏನು ಸಸ್ಪೆಂಡ್ ಅನ್ನ ಮಾಡಿದ್ವಿ, ಕ್ಲಾಸ್
ಲಾಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ 7 ಜನನ ಸಸ್ಪೆಂಡ್ ಮಾಡಿದೀವಿ. ಆ ಧೈರ್ಯವನ್ನ ತೋರಿಸಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಪರಮೇಶ್ವರ್ ಅವ್ರು ಮಾತ್ರ. ಸೊ ಅವರು ಮತ್ತೆ ದಯಾನಂದ್ ಅವರು ಸ್ಟ್ರಿಕ್ಟ್ ಆಫೀಸರ್, ಯಾಕೆಂದ್ರೆ ಎಲ್ಲಾರ್ಗು ಎದೆ ಗೃಹಮಂತ್ರಿ strict ಆಫೀಸರ್ ಇಲ್ವಲ್ರಿ? ಸರ್, ಈಗ ಮೇಲಾಧಿಕಾರಿಗಳನ್ನ ಇಟ್ಕೊಂಡು ಎಲ್ಲರೂ ತಲೆಗೆ ಒಳಪಡಿಸಿ ಅಲ್ಲ IAS IPS ಅಲ್ಲ ಈಗ ಕೊಡಿ ಮತ್ತೆ ಒಂದ್ ಕೊಡಿ. ನಿಮಿಷ, ಆಲ್ರೆಡಿ ಕೊಟ್ಟಿದ್ದೇವೆ. ಇದು ಎನ್ಕ್ವೈರಿ ಆಲ್ರೆಡಿ ಅಂಡರ್ ಇಂಟರ್ನಲ್. ಬರೀ ಸೂಪರ್ಡೆಂಟ್ ಸಣ್ಣ ಹೇಳಿದ್ದು ಅಲ್ಲ ಸಣ್ಣ ಸಿಬ್ಬಂದಿಗಳು ಮಾತ್ರ ವಿಚಾರಣೆ ಮಾಡೋದು, ಯಾರನ್ನೋ ಒಬ್ಬರನ್ನ ಕಿತ್ತಾಕೋದು. ಇನ್ಕ್ಲೂಡಿಂಗ್ ಅದು ಟಾಪ್ ಟು ಬಾಟಮ್ ಅಷ್ಟು ಜನಕ್ಕೂ ಬರ್ತದೆ. ಯಾರು IAS ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವ ಸ್ಕ್ಯಾಮ್ ಆಗಿತ್ತು, ಅದೇ ಬರ್ತಾ ಇರೋದು ರಿಕ್ರೂಟ್ಮೆಂಟ್ ಬೇರೆ ಸ್ಕ್ಯಾಮ್ ಅಲ್ಲಿ ಯಾರು ಏನಿಲ್ಲ ಇನ್ವಾಲ್ವ್ ಆಗಿದ್ರು? IPS ಆಫೀಸರ್ ಇನ್ವಾಲ್ವ್ BJP ಆಗಿದ್ರಾ ಇಲ್ವಾ? ಸರ್ಕಾರ ಬಿಟ್ರೆ ಆಗಿದ್ರಾ ಇಲ್ವಾ? ಯಾವ್ದು ಎರಡು ಅಂದ್ರೆ ವರ್ಷ ಏನು ಬಿಜೆಪಿ ಮಾಡಿಲ್ಲ ಸರ್ಕಾರದ ಅವಧಿಯಲ್ಲಿ ಸ್ಕ್ಯಾಮ್ಗಳೇ ನಡೆದಿದ್ದು. ಆ ಸ್ಕ್ಯಾಮ್ಗಳನ್ನ ಮುಚ್ಚಿಡಲು ಅವರು ಒಬ್ಬರ ಮೇಲೆ ಒಂದು ಸುಳ್ಳು ಇನ್ನೊಂದು ಸುಳ್ಳು ಹೇಳ್ತಾ ಬಂದ್ರು. ನಮ್ಮ ಸರ್ಕಾರದಲ್ಲಿ ಆ ರೀತಿ ಯಾವುದೇ ಕಂಪ್ಲೇಂಟ್ಗಳಿಲ್ಲ. ಇವತ್ತೇನು ಗೃಹ ಸಚಿವರು ಹೇಳಿದ್ದಾರೆ, ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬೆಂಗಳೂರನ್ನ ಸೇಫೆಸ್ಟ್ ಸಿಟಿ ಅಂತ ಹೇಳಿದ್ದಾರೆ. ಯಾರು? ಇದೇ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ನಂದಲ್ಲ. NCRB ರಿಪೋರ್ಟ್ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. NCRB ರಿಪೋರ್ಟ್ ಪ್ರಕಾರ ಬೆಂಗಳೂರು ಇಸ್ ದ ಸೇಫೆಸ್ಟ್ ಸಿಟಿ ಅಂತಿದೆ. ಓಕೆ, ಇಷ್ಟೆಲ್ಲ ಬೆಂಗಳೂರಿಗೆ ಇಷ್ಟೊಂದೆಲ್ಲ ಉದ್ಯಮಗಳು ಯಾಕೆ ಬರ್ತಾ ಇದ್ದಾವೆ? ಇಷ್ಟೊಂದು ಎವ್ರಿ ಡೇ 10,000 ಎವ್ರಿ ಡೇ 10,000 ಜನ ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಇದು ಸೇಫೆಸ್ಟ್ ಸಿಟಿ ಅಂತೇಳಿ, ಇದು ಎಲ್ಲರಿಗೂ ಉದ್ಯೋಗವನ್ನ ಕೊಡುತ್ತೆ, ರಕ್ಷಣೆಯನ್ನ ಕೊಡುತ್ತೆ ಅಂತೇಳಿ ಬಂದಿದ್ದಾರೆ ಹೊರತು ರಕ್ಷಣೆ ಇಲ್ಲ. ಇಲ್ಲಿಗೆ ಇವರು ನಮ್ಮ ಉಗಾಂಡ ಮತ್ತೆ ಬೇರೆ ಬೇರೆ ದೇಶಕ್ಕೆ ಹಾಕೋಲ್ಲ ಅವರು. ಇಲ್ಲಿಗೆ ಯಾಕೆ ಬರ್ತಾರೆ ಅಂದ್ರೆ ಇಟ್ಸ್ ಎ ಸೇಫೆಸ್ಟ್ ಸಿಟಿ. ರಕ್ಷಣೆ ಕೊಡ್ತೀವಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾವು ಅಷ್ಟು ಜನಕ್ಕೂ ರಕ್ಷಣೆ ಕೊಡ್ತೀವಿ, ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇವ್ರು ಏನೋ ಹಳೆ ವಿಡಿಯೋವನ್ನ ತೋರಿಸ್ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರುವಂತ ಕೀಳು ಮಟ್ಟಕ್ಕೆ ಬಿಜೆಪಿ ಅವರು ಇಳಿತಾರೆ ಅಂತ ನಾನು ಅನ್ಕೊಳ್ಳಿಲ್ಲ. ಎನ್ಕ್ವೈರಿ ನಡೀತಾ ಇದೆ. 100% ಇವ್ರ ಮೇಲೆ ಇವ್ರದೇ ತಪ್ಪದು. 100% ಅವರು ಅದು ಬರ್ತೀನಿ ಸರ್. ಆರೋಗ್ಯ ಜ್ಞಾನೇಂದ್ರ ಅವರು ಅವರಿದ್ದಾಗ, ನೀವಿದ್ದಾಗ, ನಿಮ್ ಸರ್ಕಾರ ಇದ್ದಾಗ ಆಗಿರುವಂತ ಘಟನೆಗಳು ಈಗ ಒಂದೊಂದೇ ನಿಮ್ಮ ಕೃಪಾ ಘೋಷಿತ ಮಂಡಳಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರಬೇಕು ಅಂತ ಹೇಳಿ ಇದು ಈ ನಾಟಕವನ್ನು ಸಾಕ್ಷಿ ಮಾತಾಡ್ಬಿಡಿ ಸರ್. ಸಾಕ್ಷಿ ನಿಮ್ಮ ಹತ್ರ ಏನಿದೆ ಬರುತ್ತೆ ಬನ್ನಿ. ಆ ವಿಡಿಯೋ ನಮ್ದು ಅಲ್ಲ. ಸೊ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದನ್ನ ತೋರಿಸ್ಬಿಟ್ಟು ನಮ್ಗೆ ಮುಜುಗರ ತೋರುವಂತ ಒಂದು ವಿಡಿಯೋನ ಬಿಟ್ಬಿಟ್ಟು ಆ ವಿಡಿಯೋ ಇವ್ರ ಕೈಗೆ ಹೆಂಗ್ ಸಿಕ್ತು? ಎಲ್ಲ ಇವರೇ ಕೃಪಾಪೋಷಿತ ನಾಟಕ ಮುಗಿತಾ ಸರ್? ನೋಡಿ, ಈ ಎಂತ ಬೇಜವಾಬ್ದಾರಿ ಸರ್ಕಾರ. ಈ ವಿಡಿಯೋನ 2 ದಿನ ಆಗಿದೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ರು, ಈ ವಿಡಿಯೋ ಏನಾಗಿದೆ, ವಿಡಿಯೋನ ಮಿಶ್ರಿತನ ಇಲ್ಲ ಹಳೇದ ಏನು ಅಂತ ಇವತ್ತು ರಾಜ್ಯ ಜನತೆ ಮುಂದೆ ಹೇಳುವಂತ ಕೆಲಸ ಮಾಡಬಹುದು. ಬೇಜವಾಬ್ದಾರಿ ಸರ್ಕಾರ ತೋರಿಸಿದ್ದಾರೆ 2 ದಿನದಿಂದ. ನಿನ್ನೆ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ. ಎಲ್ಲ ಈ ತರ ರೇಪಿಸ್ಟ್ಗಳಿಗೆ ಮತ್ತೆ ಉಗ್ರಗಾಮಿಗಳಿಗೆ ಒಂದು ದೊಡ್ಡ ತಾಣವಾಗಿ ಇವತ್ತು ಪರಪ್ ನಗರ ಕಾಣ್ತಾ ಇದೆ ಅಂತ ಹೇಳಿ ಮಾಡ್ತಾ ಇಲ್ಲ. ಇತ್ತ ವಕ್ತಾರಗಳು ಕೂಡ ಎಲ್ಲ ಒಂದ್ ಕಡೆ ಚೆಕ್ ಮಾಡ್ಕೊಂಡ್ ಬಂದೆ ಅಧಿಕೃತವಾಗಿ ನಡೆದಿಲ್ಲ ಅಂತ ಹೇಳೋದಿಕ್ಕೂ ಇವತ್ತು ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತು ನಾವು ಆರೋಪ ಅಲ್ಲ, ನಡೆದಿರೋ ಘಟನೆ ಸರ್. ಕಳೆದ ಒಂದು 4-5 ತಿಂಗಳ ಹಿಂದೆನೆ ಒಬ್ಬ ಗುಬ್ಬಚ್ಚಿ ಸೀನಾ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಒಂದು ಬರ್ತ್ಡೇ ಪಾರ್ಟಿನ ಆರ್ಗನೈಸ್ ಮಾಡ್ಕೊತಾನೆ. ಅವಾಗ ಇದೇ ಗೃಹ ಮಂತ್ರಿಗಳು ಪರಮೇಶ್ವರ್ ಇದ್ರ ಇಲ್ಲ ಬಿಜೆಪಿ ಸರ್ಕಾರ ಆಯ್ತಾ? ನಾಚಿಕೆ ಆಗಲ್ಲ ಈ ತರ ಮಾತುಗಳು ಕೇಳೋದಿಕ್ಕೆ. ಎಲ್ಲವನ್ನು ಕೂಡ ಹಿಂದೆ ಬಿಜೆಪಿ ಸರ್ಕಾರದ್ದು ಇಲ್ಲ ಮೋದಿ ಅವರು ಇಷ್ಟ್ರ ಮೇಲೆ ಎತ್ತಾಕ್ತಾರೆ ಅಂದ್ರೆ ಇವ್ರೇನ್ ಕಟ್ಟೆ ಆಗ್ತಾವ್ರಿ ಸರ್ ಕರ್ನಾಟಕಕ್ಕೋಸ್ಕರ? ನಾಚಿಕೆ ಆಗಲ್ಲ ಇವ್ರಿಗೆ. ಇವತ್ತು ರೈತರದ್ದು ಅಲ್ಲಿ ಪ್ರತಿಭಟನೆ ನಡೆದ್ರು ಕೇಂದ್ರ ಕಳಿಸುವಂತದ್ದು ಮಾಡ್ತಾರೆ. ಇಲ್ಲ ಎಲ್ಲ ಒಂದ್ ಕಡೆ ಕಲೆ ಧೋರಣೆ ನಡೆದ್ರು ರಾಜ್ಯ ಸರ್ಕಾರ ಯೋಗ್ಯತೆ ಅಂದ್ರೆ ಪರಮೇಶ್ವರ್ ಅವರು ಸಮರ್ಥವಾಗಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರ ಕೈಯಲ್ಲಿ ಭಯೋತ್ಪಾದಕರ ಕೈಯಲ್ಲಿ ಮೊಬೈಲ್ ಸಿಗ್ತಾ ಇದೆ ಅಂತಂದ್ರೆ ಅದು ಕಳವಳ ಅಲ್ವಾ ನಿಮ್ಗೆ? ಸೀರಿಯಸ್ ವಿಷಯ ಅದು ಬಿಜೆಪಿ ಸರ್ಕಾರದ ವಿಡಿಯೋ. ತನಿಖೆ ಆದ್ಮೇಲೆ ಹೇಳಿ, ನೀವು ತನಿಖೆ ಆದ್ಮೇಲೆ ಹೇಳಿ, ಅವಾಗ ನೀವು ಡಿಕ್ಲೇರ್ ಮಾಡಿ. ಡಿಬೇಟ್ ಆದ್ಮೇಲೆ ಸುಮ್ಮನೆ ಮಾತಾಡ್ಬೇಕು ಅಂತ ಏನ್ ಎಕ್ಸಾಮ್ ಈ ಸಂದರ್ಭದಲ್ಲಿ ಬಿಜೆಪಿ ಅವರು ಇಷ್ಟು ಕೀಳು ಮಟ್ಟಕ್ಕಿಳಿದು
ನಾವಲ್ಲ ಕಾಂಗ್ರೆಸ್ ರೀ. ಸರ್ಕಾರಕ್ಕೆ ಮುಜುಗರ ತರಕ್ಕೆ ಕೀಳ್ಮಟ್ಟಕ್ಕೆ ಹಳೆ ವಿಡಿಯೋಗಳನ್ನ ಕಾಂಗ್ರೆಸ್ ಬಿಟ್ಟು ಈ ನೀವು ರೀತಿ ಬಂದ್ರೆ ಮಜಾ ನೋಡ್ತೀರಾ ಅಂತ ಅಸತ್ಯ ಹೇಳಿದ್ರೆ ಹೇಳಿಕೆಗಳನ್ನ ಕೊಡ್ತಿರಲ್ಲ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಅಲ್ಲ, ಬಿಜೆಪಿಗೆ ವಿಡಿಯೋ ಬರೋದೇ ಇಲ್ಲ. ಬಿಡಿಸ್ತಾ ಅಂತೆ. ನಾಚಿಕೆ ಆಗ್ಬೇಕ್ರಿ ನೀವು ನಾನು ಅಂದ್ರೆ ಹೇಳಿರೋದಲ್ಲ ಅದು. ಮಾತಾಡಕ್ ನಾನು- ಹೋಗ್ತೀರಾ? ನಾನೆಲ್ಲ ಹೇಳಿರೋದು ಅರ್ಥ ವಿಡಿಯೋ ಆಯ್ತಲ್ಲ? ನೀವು ಕೇಳಿದ್ದೀರಿ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಮೇಲೆ ಏನಕ್ಕೆ ಮಾತಾಡಕ್ ಬರ್ತೀರಾ ನೀವು? ಎನ್ಕ್ವೈರಿನಲ್ಲಿ ಏನಕ್ಕೆ ಬರಬೇಕು ಬರ್ತೀರಾ ಎನ್ಕ್ವೈರಿನಲ್ಲಿ ಮಾತಾಡ್ಲಿಕ್ಕೆ? ಬರ್ತದೆ ಹೌದು. ನಾನು ಕಾಂಗ್ರೆಸ್ ಊಹೆ ಮಾಡಿದ್ದೀನಿ ವಕ್ತಾರರಾಗಿ ಸರ್. ಬರ್ಬೇಕಾಯ್ತು. ಆಯ್ತು, ಏನು ಟಿವಿ ಡಿಬೇಟ್ ಅಲ್ಲದೆ ಕಾಂಗ್ರೆಸ್ ವಕ್ತಾರರಾಗಿ ಅಧಿಕೃತ ದಾಖಲೆಗಳನ್ನ ಚರ್ಚೆ ಮಾತಾಡಿ ಆಗುತ್ತಾ ನೀವು. ನಾಚಿಕೆ ಆಗಲ್ಲ ನಿಮ್ಗೆ? ಟಿವಿ ಡಿಬೇಟ್ ಅಲ್ಲಿ ಡಿಸೈಡ್ ಆಗುತ್ತಾ ನಿಮ್ಮ ಅದು ಯಾವ ಗೃಹ ವಿಡಿಯೋ ಅಂತ ಹೇಳಿ? ಮಂತ್ರಿಗಳಿಗೂ ಅಧಿಕೃತ ಎನ್ಕ್ವೈರಿ ದಾಖಲೆ ಅಂತಿದೆ. ಇಲ್ಲ, ಎಲ್ಲದಕ್ಕೂ- ಎಲ್ಲದಕ್ಕೂ ವೈಫಲ್ಯಗಳನ್ನ ಸುಮ್ನೆ ಬಿಜೆಪಿಯ ಬಂದ್ಬಿಟ್ಟು ವೈಫಲ್ಯಗಳನ್ನ ಹೇಳ್ಕೊಂಡು ಅರಗಜ್ಞಾನದ ಮಾತಾಡ್ಬೇಕು. ಸಂದರ್ಭದಲ್ಲಿ ತಮ್ಮ ವೈಫಲ್ಯ- ಬರ್ತಕ್ಕಂಥದ್ದು ರಾಜ್ಯ ವಿಡಿಯೋವನ್ನ ಇವತ್ತು ಬಿಟ್ಟು ಅಧೋಗತಿ ನಾಟಕ ಆಡೋದು. ಅಲ್ಲ ಸರ್, ತಮ್ಮ ನಿಮ್ಮ ವೈಫಲ್ಯ ನಾಟಕವನ್ನ ತಮ್ಮ ವೈಫಲ್ಯವನ್ನು ಒಪ್ಕೊಳ್ಳಲ್ಲ, ಸತ್ಯ ಒಪ್ಕೊಳ್ಳಲ್ಲ. ಅಲ್ಲ, ಇದು ಬಿಜೆಪಿಯ ನಾಟಕ, ಇದು ಬಿಜೆಪಿ ಅವಧಿಯ ವಿಡಿಯೋ, ಅವರ ಅವಧಿಯ ವಿಡಿಯೋವನ್ನು prove ಬಿಟ್ಟು ಮಾಡ್ಬೇಕು ನೀವು. ನಮ್ಮ ಸರ್ಕಾರಕ್ಕೆ ಮುಜುಗರ ಮಾಡ್ಬೇಕು. ಸವಾಲಾಗ್ತಾ ಇದಾರೆ, ಸವಾಲಾಗ್ತಾ ಇದಾರೆ, ಪ್ರೂವ್ ಮಾಡಿ. ಹೌದು. ಎರಡು ದಿನ ಆಗಿದೆ, ನಿಮ್ಮ ಯೋಗ್ಯತೆ ಇಲ್ವಾ ನಿಮ್ಗೆ ನಿಮ್ಮ ಸರ್ಕಾರಕ್ಕೆ? ಸರ್ಕಾರದ ಎರಡು ದಿನ ನಿಮ್ಮ ಬೇಕಾ ಸರ್? ಅರಗಜ್ಞಾನಂದ್ರ 48 ಅವರು ಗಂಟೆ ಮಾಡಿರ್ತಕ್ಕಂಥ ಬೇಕಾ ಅಲ್ಲ, ಆಯ್ತು. ಆಯ್ತು ಈಗ. ಸರ್, ಈಗ ಅದು ಅಲ್ಲ. ಕೋತಿ ತಾಂತಿನ್ಬಿಟ್ಟು ಮೇಕೆ ಬಿಜೆಪಿ ರೀತಿ ನಾಟಕ ಆಡ್ತಕ್ಕಂಥ ಅಲ್ಲ, ಬಿಜೆಪಿ ಬಿಜೆಪಿ ಸರ್, ಈಗ ಬಿಜೆಪಿ ಅವರು ಸ್ಟಾಪ್ ನೋಡಿ ಸರ್, ಜನಕ್ಕೆ ಬಿಜೆಪಿ ಗೊತ್ತಾಗ್ತಾ ಆಯ್ತು, ಇದೆ. ಬಿಜೆಪಿ ಸರ್ಕಾರದಲ್ಲಿ ಅದು ಘಟನೆ ಆಗದೆ ಇದ್ರೆ ರಾಜೀನಾಮೆ ಕೊಡ್ತಾರೆ ಹಾಗಾದ್ರೆ ಗೃಹ ಮಂತ್ರಿಗಳು, ಅಥವಾ ನೀವು ಅದರ ಸರ್, ಜವಾಬ್ದಾರಿ ಈಗ ನಾನು ಹೊತ್ಕೊಳ್ತೀರಾ? ಒಂದ್ ನಿಮಿಷ, ಅಥವಾ ಅದು ತಲೆದಂಡ ಬಿಜೆಪಿ ಹಾಕ್ತೀರಾ ಅವಧಿಯಲ್ಲಿ ಹಾಗಾದ್ರೆ? ಆಗಿರ್ತಕ್ಕಂಥದ್ದು ಆ ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ. ಯಾಕೆಂದ್ರೆ ಬಿಜೆಪಿ ಅವರು ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಹೇಗಾದ್ರೂ ಕಪ್ಪು ಚುಕ್ಕೆ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ಅದನ್ನ ಹಳೆ ಎಷ್ಟು ವಿಡಿಯೋವನ್ನ ನಡೆಸ್ತಾ ಬಿಟ್ಟು ಇದ್ದೀರಾ? ಈ ಕೀಳು ಪರಿಸ್ಥಿತಿಗೆ ಕಾಂಗ್ರೆಸ್ ಬಿಜೆಪಿ ಇಳಿತಾರೆ. ಇಬ್ಬರಿಗೂ ಒಂದೇ ಒಂದು ಬಿಜೆಪಿ ಅವರು ಯಾವ ಕೆಟ್ಟ ಖಂಡಿತ ಪರಿಸ್ಥಿತಿ ಅಲ್ಲ, ತನಿಖೆ ಆಗ್ಬೇಕು ಸರ್ ಇದು. ಅವರು ರೈತರ ಜೊತೆ ಯಾವ ಗೊತ್ತಾಗ್ಬೇಕು. ಯೋಗ್ಯತೆ ಪ್ರಭು ಹೇಳಿಕೆ ಲಾಸ್ಟ್ ಒನ್ ಕೊಡ್ತಾ ಮಿನಿಟ್ ಇದ್ದಾರೆ, ಜನರ ರೈತರ ಮಧ್ಯಕ್ಕೆ ಜೊತೆ ಮಾತಾಡಿ, ನಿಮ್ಗೆ ಅವ್ರೇನ್ ಗೊತ್ತಾಗುತ್ತೆ. ಅನ್ಕೊಂಡ್ರು, ರೈತರಿಗೆ ಬೆಂಕಿ ಹಚ್ಬಿಟ್ಟು ಒಂದು ಮೈ ಕಾಯಿಸ್ಕೊಂಡ್ಬಿಡೋಣ ಅಂತ ನಾವು try ರೈತರ ಮಾಡಿದ್ರು. ಪ್ರತಿಭಟನೆ ನಾವು ಕೂತ್ಕೊಂಡ್ರೆ 50 ರೂಪಾಯಿನ ಬೆಂಕಿ ಹಚ್ಚಕ್ಕೆ ಕೊಟ್ಟಿದ್ದೇವೆ. ಹೋಗ್ತಾರಂತೆ. ಇವತ್ತು ರೈತರು ಆ ಬೆಂಬಲ ಒಪ್ಕೊಂಡಿದ್ದಾರೆ. ನಿಂತಿದ್ದೇವೆ. ತಾಕತ್ತಿದ್ರೆ ಮೋದಿ ಅವರಿಗೆ ತಾಕತ್ತಿದ್ರೆ ಅರ್ಥ ಮಾಡ್ಕೊಳ್ಳಿ. ಇದೇ ಪ್ರಹ್ಲಾದ್ ಜೋಶಿ ಅವರಿಗೆ, Yes, ಬರ್ತೀನಿ. ಇದೇ ಶೋಭಾ ಕರಂದ್ಲಾಜೆ ಅವರಿಗೆ, Okay. ಎಲ್ಲಾ ಸಂಸದರಿಗೆ ತಾಕತ್ತಿದೆ. Yes, yes, ನಾವು okay. 50 ಕೊಟ್ಟಿದ್ದೇವೆ. ಬರ್ತೀನಿ. ಅವರು 100 ರೂಪಾಯಿನ ಕೊಟ್ಬಿಟ್ಟು ಮೋದಿ ಅವರನ್ನ 100 ರೂಪಾಯಿ ಬರ್ತೀನಿ ಕೊಡ್ತೀನಿ ಸರ್, ತಾಕತ್ತಿದ್ರೆ. ಕಂಪ್ಲೀಟ್ ಬರ್ತೀನಿ. ಅದು ಮಾತಾಡೋಣ. ಕೊಡಕ್ಕೆ ಮಾತಾಡೋಣ. ರಾಜೀನಾಮೆ ಈಗ ಇದು ಪರಪ್ಪನ ಅಗ್ರಹಾರ ಮಾತಾಡೋಣ ಸರ್, ಬರ್ತೀನಿ. ರಾಜೀನಾಮೆ ಇದು ಕೊಟ್ಟವ್ರಿಗೆ ಬರ್ತೀನಿ. ಯಾವ್ದು ಯೋಗ್ಯತೆಗಳಿಲ್ಲ ಇದು ನಿಮ್ಗೆ. ಜೈಲ್ ಬಗ್ಗೆ ಮಾತಾಡೋಣ. ರಾಜ್ಯದಲ್ಲಿ ಖಂಡಿತ. ಏನು ಒಂದು ಗಲಭೆ ಯಾವುದೇ ಸೃಷ್ಟಿ ಕಾರಣ ಜೈಲ್ ಬಗ್ಗೆ ಮಾಡ್ಬೇಕು ಮಾತಾಡಲ್ಲ ಅಂತ ಇವರು. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಇರ್ಷಾದ್ ಅವರೇ, ನೀವು ನೋಡಿದ ಕೆಲವೊಂದಿಷ್ಟು ಇನ್ನೂ ವಿಡಿಯೋಗಳಿದಾವೆ, ಕೇವಲ ಉಮೇಶ್ ರೆಡ್ಡಿದಷ್ಟೇ ಅಲ್ಲ, ಉಗ್ರದಷ್ಟೇ ಅಲ್ಲ, ಇನ್ನೂ ಕೆಲವು ಇದಾವೆ. ಐಟಮ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದಾರೆ, ಬಿಂದಾಸ ಕುಡಿದು ಪಾರ್ಟಿ ಮಾಡಿದ್ದಾರೆ. ಅಂದರೆ ಇವೆಲ್ಲ ನೋಡ್ತಿದ್ರೆ ಜನಸಾಮಾನ್ಯರಿಗೆ ಕಾನೂನು ಮೇಲೆ ಭಯ ಹೋಗುತ್ತೆ. ಆಮೇಲೆ ಕ್ರೈಮ್ ಮಾಡೋರಿಗೆ ಅದು ತಲೆಯಲ್ಲಿ ಇರೋದೇ ಇಲ್ಲ. ಆಯ್ತಪ್ಪ, ನಾನು ಕ್ರೈಮ್ ಮಾಡಿದ್ರೆ ಇದೇ ರೀತಿ ನನಗೆ ಸುಖ ಸಿಗುತ್ತೆ ಅಂತ ಅಂದ್ಕೊಂಡು ಅದು ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಅಂತ. ಸರ್, ಪರಂಪರಾ ಅಗ್ರಹಾರ ಅಂದ್ರೆ ಅದು ಜೈಲ್ ಅನ್ನೋದೇ ಇಲ್ಲ ಇವಾಗ, ಅದು ಒಂದು ರೆಸಾರ್ಟ್ ಆಗಿದೆ. ಹೌದು. ಈ ಕ್ರೈಮ್ ಮಾಡೋರ್ಗೆ ಹೆಂಗಂದ್ರೆ ರೆಸಾರ್ಟಿಗೆ ಹೋಗಿ ಬರೋ ಥರ ಆಗ್ಬಿಟ್ಟಿದೆ. ಎಲ್ಗಡೆ ಆಚೆ ಇದ್ರೆ ಒಂದು ಮರ್ಡರ್ ಮಾಡಿರ್ತಾನೆ, ಅಲ್ಲಿಂದ ಬರೋವರೆಗೂ ಒಂದು 3 ಮರ್ಡರ್ ಚಾರ್ಜಸ್ ಅವನ ಮೇಲೆ ಇರುತ್ತೆ. ಅದು ಯಾವ ಥರ ಜೈಲ್ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಏನು ಗೊತ್ತಾ, ಇವಾಗ ಸೀರಿಯಸ್ ಇಶ್ಯೂ ಇದು. ಟೆರರಿಸ್ಟ್ ಹತ್ರ ಮೊಬೈಲ್ ಬಂದಿದೆ ಅಂದರೆ ನಿಜವಾಗ್ಲೂ ಸೀರಿಯಸ್ ಡಿಸ್ಕಷನು. ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಕಾಂಗ್ರೆಸ್ಸು BJP ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ, ಇವರು ಕಾಂಗ್ರೆಸ್ ಅವರು ಮೋದಿ ಅವರು ಹ್ಯಾಂಡ್ ಓವರಲ್ಲಿ ಇರೋದು ಅಂತಾರೆ, BJP ಅವ್ರು ಏನು ಹೇಳ್ತಾರೆ, ಇವರು ಹೋಮ್ ಮಿನಿಸ್ಟ್ರು ವೈಫಲ್ಯ ಇದು ಅಂತಾರೆ. ಸದ್ಯಕ್ಕೆ ಎರಡೂ ಪಕ್ಷದವ್ರು ಸೇರಿಕೊಂಡು ಸದ್ಯಕ್ಕೆ ಇಲ್ಲಿ ನಡೀತಾ ಇರೋ ಪರಿಸ್ಥಿತಿ ಏನಿದೆ, ಇದು ಬಹಳ ಗಂಭೀರ ಪರಿಸ್ಥಿತಿ. ಇದ್ರ ಬಗ್ಗೆ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅದು ಏನು ಸಾಲ್ವ್ ಮಾಡ್ಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂದ್ರೆ ಯಾವುದೇ ಕಾರಣಕ್ಕೆ ಯಾವ ರಾಜಕೀಯ ಪಕ್ಷದವರು ಮಾಡ್ತಾ ಇಲ್ಲ. ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇವಾಗ ಬೆಂಗಳೂರು ಅನ್ನೋದು ಹೆಂಗಾಗಿದೆ ಅಂದ್ರೆ, ಕ್ರೈಮ್ ಮಾಡೋರ್ಗೆ ಹೆವೆನ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ರೌಡಿಗಳು, ಎಷ್ಟು ರೌಡಿಗಳಿದ್ದಾರೆ ಬೆಂಗಳೂರಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟು ಒಬ್ಬ ರೌಡಿ ಮೊದಲು ಹೆಂಗಿತ್ತು ಅಂದ್ರೆ, ಏನಾದರೂ ಜಾಸ್ತಿ ಚಟುವಟಿಕೆಗಳಿದ್ರೆ ಗಡಿಪಾರ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಗುಂಡಾಗಿ ಸಾಯಿಸ್ತಾ ಇದ್ರು. ಇವಾಗ ಹೆಂಗಾಗಿದೆ ಅಂದ್ರೆ, ಪೊಲೀಸ್ ಅವರು ಈ ರೌಡಿಗಳಿಗೆ ಸಪೋರ್ಟ್ ಮಾಡಿ ಅವ್ರು ರಾಜಕಾರಣಿಗಳಾಗಿ ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಬ್ಯಾಕ್ಗ್ರೌಂಡ್ ಎತ್ ನೋಡಿದ್ರೆ ಇವಾಗ ಅವರೇ ರೌಡಿಗಳಿದ್ರು ಬೆಂಗಳೂರಲ್ಲಿ. ಎಷ್ಟೋ ಜನ ಇವಾಗ CM ಆಗ್ಬೇಕಂತ ಕಾಣ್ಕೊಂಡಿರೋರೆಲ್ಲ ರೌಡಿಗಳ ಜೊತೆಲಿ ಇರೋರು ಇವತ್ತು. ಆ ಥರ ಮನಸ್ಥಿತಿ ಇರೋರು ಸರ್ಕಾರಗಳು ನಡೆಸಿದ್ರೆ ಏನು ಬದಲಾವಣೆ ನೋಡೋಕೆ ಸಾಧ್ಯ ಹೇಳಿ? ಡಿಸ್ಕಷನ್ ಇರೋದು ಸೀರಿಯಸ್. ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಡೈರೆಕ್ಟ್ ಆಗಿ ಮೋದಿಗೆ ಹೋಗ್ತಾರೆ ಕಾಂಗ್ರೆಸ್ ಅವರು. ಇವರು ಇವ್ರ ಹೋಮ್ ಮಿನಿಸ್ಟ್ರೇ ಸರಿ ಇಲ್ಲ ಅಂತಾರೆ. ಸದ್ಯಕ್ಕೆ ಚರ್ಚೆ ಆಗ್ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಹೇಗಿದೆ ಅಂದ್ರೆ, ಹೇಗಾದ್ರೂ ಮಾಡಿ ರೈತರನ್ನ ಎತ್ತು ಕಟ್ಟಿ ಸರ್ಕಾರದ ಅವಧಿಯಲ್ಲೇ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಚರ್ಚೆ ಇಲ್ಲ. ನಮ್ ಸದ್ಯಕ್ಕೆ ಜೈಲಿಗೆ ಹೋದ್ರೆ ಆಚೆ ಬರೋ ಮನಸ್ಸು ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದ್ರ ಬಗ್ಗೆ ಏನು ಚರ್ಚೆನೇ ಆಗ್ತಾ ಇಲ್ಲ. ಹಳೆ ವಿಡಿಯೋ ಅದು ಇದು ಅದೆಲ್ಲ ಬೇಕಾಗಿಲ್ಲ. ಇವಾಗ ನೆಕ್ಸ್ಟ್
ಏನಾದ್ರೂ ಜೈಲ್ಗೆ ಹೋದ್ರೆ ಅವ್ನು ಆಚೆ ಬರೋವರೆಗೂ ಏನಾದ್ರೂ ಅವ್ನು ಬದಲಾವಣೆ ಬರಲೇಬೇಕು ಅಂದ್ರೆ ಅಲ್ಲಿ ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಎಲ್ಲಿ ಮಾಡ್ತಾ ಇದ್ದೀರಾ? ಎಲ್ಲಿ ಬದಲಾವಣೆ ಆಗ್ತಾ ಇದೆ? ಏನು ಬದಲಾವಣೆ ಆಗ್ತಾ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ಸ್ವಲ್ಪ. ಓಕೆ, ಲೋಕೇಶ್ವರ್ ಸರ್, ಈಗ ಮೊನ್ನೆ ದರ್ಶನ್ ಅವರ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾ ಹಾಸಿಗೆ ಮತ್ತು ದಿಮ್ ಬೇಕು ಅಂತ ಅವ್ರು ಅರ್ಜಿ ಹಾಕಿದಾಗ ಅವ್ರ ವಕೀಲರು ಒಂದು ಪಾಯಿಂಟ್ ಹೇಳ್ತಾರೆ ಸರ್, ಅಲ್ಲಿ ಎಂತಿಂಥ ಈ ಟೆರರಿಸ್ಟ್ಗಳಿಗೆ ಮತ್ತು ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂಥವ್ರಿಗೆ ಐಷಾರಾಮಿ ಸೌಲಭ್ಯಗಳು ಸಿಗ್ತಾ ಇದೆ, ನಮ್ಮ ಏನು ಕಕ್ಷಿದಾರಿದ್ದಾರೆ ಅವ್ರಿಗೆ ಸಿಗ್ತಾ ಇಲ್ಲ, ದರ್ಶನ್ ಅವ್ರಿಗೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಿ? ಆ ಒಂದು ವಾದಕ್ಕೂ ಮತ್ತು ಈಗ ವಿಡಿಯೋ ಏನು ಬಿಡುಗಡೆ ಆಗಿದೆ ಒಂದಕ್ಕೊಂದು ನಂಟಿದೆ ಅಂತ ಅನಿಸ್ತಾ ಇದೆ ಸರ್. ಅಲ್ಲ, ಈಗ ಸಹಜವಾಗಿ ಎಲ್ಲರೂ ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ರಿಗೆ ಮಾಹಿತಿ ಅದೆಲ್ಲ ಅವ್ರಿಗೆ ಸಿಕ್ಕಿದೆ, ಕರೆಕ್ಟ್, ಅಲ್ಲಿ ಅವ್ರಿಗೆ ಫೆಸಿಲಿಟಿ ಸಿಗ್ತಾ ಇದೆ, ಇಲ್ಲಿ ಟಾರ್ಗೆಟ್ ಮಾಡಿ ದುರುದ್ದೇಶದಲ್ಲಿ ಈ ದರ್ಶನ್ಗೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡೆ ಅವ್ರ ಆರ್ಗ್ಯುಮೆಂಟ್ ಅಲ್ಲಿ ಆ ವಿಚಾರವನ್ನ ಚರ್ಚೆ ಮಾಡಿದ್ರೆ ಅಂತ ಆಯ್ತಲ್ಲ. ಹೌದು, ಈಗ ಅದಕ್ಕೆ ತಕ್ಕನಾಗಿ ಇಲ್ಲಿ ವಿಡಿಯೋಗಳು ಕಾಣಿಸ್ತಾ ಇದೆಯಲ್ಲ, ಇದು ಪ್ರಶ್ನೆ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಹೈಯರ್ ಲೆವೆಲ್ ಎನ್ಕ್ವೈರಿ ಆಗ್ಬೇಕು ಅಂದಾಗ ನೀವು ಇವ್ರು ಯಾವ ಕೈಲೂ ಮಾಡಿಸಿದ್ರೆ ಉಪಯೋಗ ಇಲ್ಲ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಎಷ್ಟು ತಿಂಗಳಾಗೋಯ್ತು, ಇವತ್ತವರೆಗೂ ನೀವು ಇನ್ನು ಈಗ ನಾವು CCTV ಯಾವ್ದು ವರ್ಕ್ ಮಾಡ್ತಿಲ್ಲ ಅದನ್ನೆಲ್ಲ ಸರಿ ಮಾಡಿಸ್ತೀವಿ ಅದ್ ಮಾಡಿಸ್ತೀವಿ ಅಂತ ಇವತ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಮರ್ಯಾದೆ ಇಲ್ವಾ ಹಂಗಾರೆ ಇವ್ರಿಗೆ? ಯಾಕೆ ಮಾಡಿಲ್ಲ ಇವರು? ಸುಪ್ರೀಂ ಕೋರ್ಟ್ ಅವತ್ತು ಹೇಳಿದಾಗ ನೀವೆಲ್ಲ ಬಿಗಿ ಮಾಡ್ಬೇಕಿತ್ತಲ್ಲ. ಇವಾಗ ಸ್ಟೇಟ್ಮೆಂಟ್ ಅಲ್ಲಿ ಬರೀತಿರಲ್ಲ ಯಾವ್ಯಾವ ಕೆಟ್ಟೋಗಿರೋ CCTVನೆಲ್ಲ ಈಗ ಸರಿ ಮಾಡ್ತೀವಿ ಅಂತ. ಏನಿದ್ರ ಅರ್ಥ? ಫೇಲ್ಯೂರ್ ಆಫ್ ಮತ್ತೆ ನೆಗ್ಲಿಜೆನ್ಸಿ ಎಲ್ಲ ಕಾಣೋದಿಲ್ವಾ ಅಲ್ಲಿ? ಯಾರ ಮೇಲೆ ಆಕ್ಷನ್ ತಗೋಬೇಕು? ಅದಕ್ಕೆ ವಾರ್ಡನ್ ಮೇಲೆ ತಗೋಬೇಕಾ? ಸಬ್ ಇನ್ಸ್ಪೆಕ್ಟರ್ ಮೇಲೆ ತಗೋಬೇಕಾ? ಯಾರು ಅದಕ್ಕೆ ಸೂಪರ್ವಿಷನ್? ಅದನ್ನೇ ನಾನು ಹೇಳ್ತಾ ಇರೋದು. ಎನ್ಕ್ವೈರಿ ಮಸ್ಟ್ ಬಿ ಇನ್ ಎ ಪ್ರಾಪರ್ ವೇ. ಆ ಇಂಡಿಪೆಂಡೆಂಟ್ ಏಜೆನ್ಸಿ ಕೈಲಿ ಹಾಕ್ಬೇಕು. ಮತ್ತೆ ಎಲೆಕ್ಷನ್ಸ್ ಅಲ್ಲೂ ಮತ್ತೆ ಟ್ರೈನಿಂಗ್ ಟೈಮು ಅಲ್ಲೆಲ್ಲ ಅದು ಒತ್ತು ಕೊಟ್ಟು ಈ ಸೇಫ್ಟಿ ಬಗ್ಗೆ ಮತ್ತೆ ಈ ತರದ ನೆಗ್ಲಿಜೆನ್ಸಿಗಳು ಆಗದಂಗೆ ಮಾಡುವಂತ ಒಂದು ವ್ಯವಸ್ಥೆನ ಆ ಲೆವೆಲ್ ಇಂದನೂ ಮಾಡಿಸ್ಬೇಕಾಗೈತಿ ಈಗ. ಇಲ್ಲ ಅಂದ್ರೆ ದೇಶ ರಕ್ಷಣೆದು ಗಡಿಯಲ್ಲಿ ಏನು ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಈ ಕ್ರಿಮಿನಲ್ಸ್ ಗಳ ಆಕ್ಟಿವಿಟಿನ ಕರ್ಬ್ ಮಾಡೋದ್ರಲ್ಲಿ ಈ ಜೈಲ್ ಅಥಾರಿಟೀಸ್ ಇದೆ ಅನ್ನೋ ಯೋಚನೆ ಬರಬೇಕು. ನಿಜ ನಿಜ. ಅದು ಬಂದ್ರೇನೆ ಬಾರ್ಡರ್ ಅಲ್ಲಿರೋ ನಮ್ ಸೈನಿಕರಿಗೂ ರಕ್ಷಣೆ ಸಿಗೋದು. ಇಲ್ದಿರ ಇಲ್ಲೇ ಒಳಗಡೆ ನಿಮ್ಗೆ ಪಿತೂರಿ ಮಾಡ್ತಾ ಇದ್ರೆ ಅಲ್ಲಿ ಗುಂಡುಗೆ ಸಿಗಾಕೊಂಡು ನಮ್ ಸೈನಿಕರು ಸಾಯ್ತಾರಷ್ಟೇನೆ. ಸರ್, ಇನ್ನೊಂದು ಮಾತೆತ್ತಿದ್ರೆ ಈ ಮ್ಯಾನ್ಯುಯಲ್ ಜೈಲಿನ ಕೈಪಿಡಿ ಪ್ರಕಾರ ಅದನ್ನು ಕೊಟ್ಟಿದ್ದೀವಿ, ಅದನ್ನು ಕೊಡೋಕ್ಕಾಗಲ್ಲ. ಕೆಲವೊಂದಿಷ್ಟು ನಾವು ನೋಡ್ತಿರ್ತೀವಿ ಸರ್, ಏನು ಕೈಪಿಡಿ ಓದ್ತಾ ಇದ್ರೆ. ಬಟ್ ಈ ವಿಚಾರದಲ್ಲಿ ಈಗ TV ಇದೆ, ಅಲ್ಲಿ ಕೆಲವೊಂದು ಹಾಟ್ ಬಾಕ್ಸ್ ಪತ್ತೆ ಆಗಿದೆ, ಉಮೇಶ್ ರೆಡ್ಡಿ ಫೋನ್ ಆಗಿರ್ಬೋದು, ಮತ್ತೆ ಅಲ್ಲಿ ಡ್ಯಾನ್ಸ್ ಮಾಡೋದು, ಇವೆಲ್ಲ ನೋಡ್ತಾ ಇದ್ರೆ ಪ್ರಭು ಅವರೇ 10 ನಿಮಿಷದಲ್ಲಿ ಜೈಲಲ್ಲಿರೋ ಅಥಾರಿಟೀಸ್ ADGನೇ ಆಗ್ಲಿ ಪರಪ್ ನಗರಕ್ಕೆ ಹೋಗಕ್ಕೆ ಎಷ್ಟೊತ್ತು ಬೇಕು? ಗಂಟೆ ಜರ್ನಿ. ಒಳಗಡೆ ಹೋಗಿ ಮಾಡಿದ್ರೆ 10 ನಿಮಿಷ ಗೊತ್ತಾಗಲ್ವಾ? ಅದಕ್ಕೆ FS ಅಲ್ಲಿ ಕಳಿಸಿ ನೋಡ್ಬೇಕಾ ವಿಡಿಯೋನ? ಖುದ್ದಾಗಿ ನೋಡಿದ್ರೆ ಗೊತ್ತಾಗೋದಿಲ್ವಾ? ಆಗೋದಿಲ್ವಾ? ಯಾಕೆ ಮಾಡಲಿಲ್ಲ ಇಷ್ಟು ಬೇಗ? 2 ದಿವಸ ಆದ್ರೂ ಮಾಡ್ಲಿಲ್ಲ ನೀವು? ಪ್ರತಿಯೊಂದು ಏನ್ ಸೆಲ್ ಅಲ್ಲಿ ಟಿವಿಯಲ್ಲಿ ವಿಡಿಯೋದಲ್ಲಿ ಕಂಡಿದೆ, ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಏನಾದ್ರು ಕ್ಲೂಸ್ ಸಿಗೋದಿಲ್ವಾ? ಹೆಂಗಿದೆಲ್ಲ ಆಯ್ತು ಅಂತ ಯಾಕೆ ನೀವು ವೆರಿಫೈ ಮಾಡೋದಿಲ್ಲ? ಇಲ್ಲಿ ಬಾಡಿಗೆ ಬೋನ್ ಕ್ಯಾಮ್ರಾಸ್ ಹಾಕೊಂಡು ದರ್ಶನಿಗೆ ಮಾತ್ರ ಹೋಗದ? ಇನ್ನ ಉಮೇಶ್ ರೆಡ್ಡಿ ಹೋಗ್ಬೇಕಾದ್ರೆ ಅವ್ನ ಯಾರು ಉಗ್ರ ಹೋಗ್ಬೇಕಾದ್ರೆ ಅವಾಗ ಬಾಡಿ ಬೋನ್ ಕ್ಯಾಮ್ರಾ ಇಲ್ವಾ? ಅದು CCTV ಕ್ಯಾಚ್ ಆಗಿರಲ್ವಾ? ಯಾಕೆ ಅದನ್ನ ನೀವು ಇಮಿಡಿಯೇಟ್ ಚೆಕ್ ಮಾಡಿಲ್ಲ? ಸರ್, ಈಗ ಈ ಸಿಸ್ಟಮ್ ಕೆಲವೊಂದು ಜೈಲಿನ ಒಳಗಿರುವಂತಹ ಸಿಸ್ಟಮ್ಗಳು ಕೆಲವೊಂದಿಷ್ಟು ಬದಲಾವಣೆಗಳು ಆಗಬೇಕು ಅಂತೀರ. ಯಾಕಂದ್ರೆ ಈ ಟೆರರಿಸ್ಟ್ಗಳಿಗೆ ಸಪರೇಟು, ಅದರ ಜೊತೆಗೆ ಈ ರೇಪಿಸ್ಟ್ಗಳಿಗೆ ಸಪರೇಟು, ಸಾಮಾನ್ಯ ಕೈದಿಗಳಿಗೆ ಸಪರೇಟ್, ಈ ರೀತಿ ಬದಲಾವಣೆಗಳು ಆಗ್ಬೇಕಂತ ತಾವು ಅನ್ಕೊಳ್ತೀರಾ? ಅಲ್ಲ, ಖಂಡಿತ ಅದು ಇರೋದು ಹಾಗೇನೆ, ಅದು ಪ್ರೊಸೀಜರ್ ಹಾಗೇನೆ. ನೀವು ಪೊಲಿಟಿಕಲ್ ಅಫೆಂಡರ್ಸ್ ಹೋಗ್ತಾರೆ, ಯಾರೋ ಸ್ಟ್ರೈಕ್ ಮಾಡ್ಕೊಂಡು ಎಲ್ಲೋ ಲಾಠಿ ಚಾರ್ಜ್ ಹೋಗಿ ಸಿಗಾಕೊಂಡು ಅಂತವ್ರು ಪರಪ್ ನಗರ ಜೈಲಲ್ಲಿ ಇದಾರೆ. ಅವ್ರನ್ನು ತಾಂಡಕ್ ನೀವು ಟೆರರಿಸ್ಟ್ ಇಡಕ್ ಆಗೋದಿಲ್ಲ. ಕರೆಕ್ಟ್. ಯಾವ್ದೋ ಸ್ಟ್ರೈಕ್ ಮಾಡಿ ವೈಲೇಷನ್ ಮಾಡಿರ್ತಾರೆ, ಅವ್ರನ್ನು ತಾಂಡಕ್ ಹಾಕಿರ್ತೀರಾ. ಅವ್ರನ್ನು ತಾಂಡಾಗಿ ಯಾರೋ ರೇಪಿಸ್ಟ್ ಇಡಕ್ ಆಗಲ್ಲ. ಅದಕ್ಕೆ ಸಪರೇಷನ್ ಇದೆ. ಮತ್ತೆ ಅವ್ರ ಇಂಪಾರ್ಟೆನ್ಸ್, ಆ ವ್ಯಕ್ತಿ
ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್, ಅವನು ಹೋರಾಟಕ್ಕೋಸ್ಕರ ಬಂದು ಜೈಲಲ್ಲಿ ಇರ್ತಾನಲ್ಲ, ಅವನನ್ನ ಯಾವ ರೀತಿ ನೋಡ್ಕೋಬೇಕನ್ನೋ ಜವಾಬ್ದಾರಿನೂ ಇರುತ್ತಲ್ಲಿ. ಹಾಗಾಗಿ ಅವನು ಸಪರೇಟ್ ಆಗಿ ಇಡ್ಬೇಕಾಗುತ್ತೆ, ಇವ್ರ ಜೊತೆ ತಗೊಂಡಾಗ ಇಡಕ್ ಆಗೋದಿಲ್ಲ. ನಿಜ ನಿಜ. ಅದನ್ನೆಲ್ಲ ನೀವು ಈ ಕೆಲಸ ನೀವು ವಿಡಿಯೋದ ಬಂದ ತಕ್ಷಣ ಯಾವ್ಯಾವ 4 ರೂಮ್ದು ವಿಚಾರ ತೋರಿಸಿದ್ದಾರೆ. 4 ರೂಮ್ಗೆ ನೀವು ಸಪರೇಟ್ ಅಧಿಕಾರಿಗಳು ಇಲ್ವಾ? ಹೋಗಿ ಚೆಕ್ ಮಾಡಿದ್ರೆ ನಿಜ, ಖಂಡಿತ ಖಂಡಿತ ಕಳಿಸಿ ರಿಪೋರ್ಟ್ ತಗೊಳ್ಳೋದೆಲ್ಲ ಆಮೇಲೆ ವಿಚಾರ. ಹೌದು ಸರ್, ಅದು ತ್ವರಿತಗತಿಯಲ್ಲಿ ಆಗ್ಬೇಕಾಗಿತ್ತು. ಹೌದು ಹೌದು ಹೌದು. ರಘು ಸರ್, ಈಗ ತಾವು ಹೇಳ್ತಾ ಇದ್ದೀರಿ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಿ ಅಲ್ವಾ? ಈಗ ಆಯಿತು, ತನಿಖೆ ಆಯಿತು, ನಿಮ್ಮ ಸರ್ಕಾರದಲ್ಲಾಗಿದ್ದು ಅಥವಾ ಬಿಜೆಪಿ ಸರ್ಕಾರದಲ್ಲಾಗಿದ್ದು. ಬಟ್ ತಮ್ಮ ಸರ್ಕಾರ ಬಂದ ಮೇಲೆ ಈ ರೀತಿಯಾದಂಥ ಏನು ಉಗ್ರರ ಕೆಲವೊಂದಿಷ್ಟು ಈ ಚಟುವಟಿಕೆಗಳಾಗಿರ್ಬೋದು, ಅಂದರೆ ಜೈಲಲ್ಲಿ ನಾನು ಹೇಳ್ತಾ ಇರೋದು, ಅವರಿಗೆ ಫೆಸಿಲಿಟಿಗಳಾಗಿರ್ಬೋದು ಅಥವಾ ರೋಟಿ ಜಮಾ ಆಗಿರ್ಬೋದು ಜಾಸ್ತಿ ಆಗ್ತಿದೆ ಅಂತೇಳಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ನೀವು ಅಧಿಕಾರಕ್ಕೆ ಬಂದ್ಮೇಲೆ ಅಧಿಗಡ್ತಾ ಇದೆ. ಅವರೇ ಒಂದು ವಿಚಾರವನ್ನು ಹೇಳ್ತೇನೆ, ರಾಜ್ಯ ಜನತೆ ಮರ್ತೋಗಿದ್ದಾರೆ. ಮತ್ತೊಮ್ಮೆ ನಾನು ಜ್ಞಾಪಕ ಮಾಡಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಹಿಂದಿನ 2019ರಿಂದ 23ರವರೆಗಿನ ಬಿಜೆಪಿ ಸರ್ಕಾರದ ಅವಧಿಯನ್ನ ಸದ್ಯಕ್ಕೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ರೆ ಬರೀ ಅರ್ಧ ಗಂಟೆಯಿಂದ ನಮ್ಗೆ ಇದು ಕೇಳಿ ಬೇಜಾರಾಗಿದೆ. ಸರ್, ಪರಪ್ಪನಗ್ರ ರೆಸಾರ್ಟ್ ಆಗಿದೆ, ರೆಸಾರ್ಟ್ ಅರಮನೆ ಆಗಿದೆ. ಬಿಜೆಪಿ ಸರ್ಕಾರ ಏನ್ ಮಾಡ್ತು, ಅವ್ರ ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ರು ಅದು ಕತೆ ಕೇಳಿಲ್ಲ ಇಲ್ಲಿ. ಸರ್ಕಾರ ಏನ್ ಮಾಡ್ತಾ ಇದೆ ಅದು ಹೇಳಿ. ನಮ್ಮ ಸಮಯ ಬರುವಾಗ ನೀವು ಮಾತಾಡಿದ್ ಯಾರಿಗೂ ಮಾತಾಡಕ್ ಬಿಟ್ಟಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ, ಇದೇ ಪರಮೇಶ್ವರ್ ಸರ್ ಬಂದ ಮೇಲೆ, ಗೃಹ ಸಚಿವರಾದ್ಮೇಲೆ ಯಾವುದಾದ್ರೂ ಒಂದು ಡ್ರಗ್ ಕೇಸ್ಗಳನ್ನ ನೋಡಿದಿರಾ? ಇದಕ್ಕೆ ಮೊದಲು ಏನು ನಮ್ಮ ವರ್ಮಾವು ಹೆಣ್ಣೂರು ರಸ್ತೆನಲ್ಲಿ ಸಾವಿರಾರು ಕೇಸ್ಗಳಿದ್ದು, ಸಾವಿರಾರು ಕೇಸ್ಗಳು ಬಿಜೆಪಿ ಸರ್ಕಾರದ ಯಾವ್ದಾನ ಒಂದು ಕೇಸ್ಗಳನ್ನ ನೀವು ಅರೆಸ್ಟ್ ಮಾಡಿದ್ದೀರಾ? ದರ್ಶನ್ ವಿಚಾರದಲ್ಲಿ ಯಾವ ತರ ನಡ್ಕೊಂಡ್ರಿ ಸರ್? ಎಲ್ಲಾನು ವಿತಿನ್ ಸೆಕೆಂಡ್ ಅಲ್ಲಿ ದರ್ಶನ್ಗೆ ಫೆಸಿಲಿಟಿ ಕೊಟ್ಟಾಗ ಒಂದ್ ನಿಮಿಷ ನೀವೇ ತೋರಿಸಿದ್ದೀರಾ ದರ್ಶನ್ ಅವ್ರಿಗೆ ರಾಜಾತಿಥ್ಯ ಕೊಟ್ಟಿದ್ದೀರಿ ಅಂತ, ನೀವೇ ಒಂದ್ಸರಿ ಹೌದಲ್ಲ? ಸೊ ನಾವು ಯಾವುದಕ್ಕೂ ಯಾರಿಗೂ ಡಿಸ್ಕ್ರಿಮಿನೇಟ್ ಆಗಿ ನೋಡೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಜೈಲಿನ ನಿಯಮದ ಪ್ರಕಾರನೇ ಮಾಡಿದ್ದೇವೆ. ಈ ವಿಡಿಯೋ ಇವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾರನ್ನ ಸಸ್ಪೆಂಡ್ ಮಾಡಿದ್ದಾರೆ? ಅಸಮರ್ಥ ಗೃಹ ಸಚಿವರು ಬಂದು ಮೈಸೂರಲ್ಲಿ ಡ್ರಗ್ಸ್ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಜೈಲಲ್ಲಿ ಸೌಲಭ್ಯಗಳು ಹೆಂಗ್ ಬರುತ್ತೆ ನಿಮ್ಗೆ? ನಮ್ಮ ಸರ್ಕಾರದ ಅವಧಿಯಲ್ಲಿ ಅಲ್ಲ ಅದು. ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ. ಹಳೆಯ ವಿಡಿಯೋಗಳವು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತೋರಿಸುವಂತ ಕೀಳು ಮಟ್ಟಕ್ಕೆ ಬಿಜೆಪಿ ಅವರು ಇಳಿದಿದ್ದಾರೆ ಅಂತಂದ್ರೆ ಬಿಜೆಪಿಯ ಅಧಪತನ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅವರು ರಾಜಕೀಯವಾಗಿ ಕಾಂಗ್ರೆಸ್ ಅನ್ನ ಮುಗ್ಸಕ್ಕಾಗೋದಿಲ್ಲ, ಏನು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತೇಳಿ, ಸೋಲ್ಸಕ್ಕಾಗಲ್ಲ ಅಂತೇಳಿ ಈ ರೀತಿಯ ವಾಮ ಮಾರ್ಗದ ಮುಖಾಂತರ ಕೆಟ್ಟ ದಾರಿಯನ್ನು ಬಿಜೆಪಿ ಇಳಿದವ್ರೆ ಅಂದ್ರೆ ಅವ್ರು ಆಲ್ರೆಡಿ ಗಾನ್ ಡೌನ್. ಸೊ 100% ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಎನ್ಕ್ವೈರಿ ಅವ್ರನ್ನ ಸಸ್ಪೆಂಡ್ ಅಲ್ಲಿ ಇಡಿ, ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ ಆಗಿ FIR ಮಾಡಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಅಲ್ಲ, FIR. ಸ್ಟ್ರಿಕ್ಟ್ ಆಕ್ಷನ್ ಅಂತ. ಸರ್, ಈಗ ಕಂಪ್ಲೀಟ್ ವಾಶ್ ಔಟ್ ಮಾಡಿ ಮತ್ತೆ ಅದನ್ನ ಮತ್ತೆ ರೀಶಫಲ್ ಮಾಡುವಂತದ್ದು ಏನಾದ್ರೂ ಅವಶ್ಯಕತೆ ಇದೆಯಾ? ಜೈಲು ಎಲ್ಲರೂ ಹಿಡ್ಕೊಂಡು ಹೇಳ್ತಾರೆ. ಸರ್, ಖಂಡಿತವಾಗ್ಲೂ ಆಗ್ಬೇಕು ಸರ್. ಇವತ್ತು ಮನೆ ಯಜಮಾನ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಮನೆಯೆಲ್ಲ ಒಂದು ಸುಸ್ತಿಗೆ ಹೋಗುವಂತ ಕೆಲಸ ಆಗುತ್ತೆ. ಬೆಂಗಳೂರು ಅದನ್ನೇ ವಿಚಾರ ಹೇಳ್ತಿರೋದು ಸರ್. ಇಲ್ಲೇನೆ ಹೆಗಡೆ ನಗರದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಂಬೈ ಪೊಲೀಸ್ ಬದಲಾವಣೆಯಲ್ಲಿ ಕರ್ನಾಟಕವನ್ನ ಗಂಧದ ನಾಡು, ಶಾಂತಿಯ ಬೀಡು ಅದನ್ನ ನಾವು ಶಾಂತಿಯ ಉತ್ತರ ಕೊಡ್ತಾ ಇದ್ದಾರೆ. ಸರ್, ಈಗ ನೋಡಿ, ಒಂದು ಜೈಲ್ ಅಂದರೆ ಎಲ್ರಿಗೂ ಭಯ ಇರಬೇಕು. ಯಾಕೆಂದರೆ ಅಲ್ಲಿ ಅಪರಾಧ ಮಾಡೇ ಹೋಗಿರ್ತಕ್ಕಂಥವ್ರು ಯಾರು ಬಂದ್ಬಿಟ್ಟು ಈಗ ಏನೋ ಸುಮ್ಮನೆ ತಗೊಂಡೋಗ್ಬಿಟ್ಟು ಹಾಕಿರ್ತಕ್ಕಂಥವ್ರಲ್ಲ. ಇವತ್ತು ಒಬ್ಬ ಶಕೀಲ್ ಅಂತ ಉಗ್ರಗಾಮಿಗೆ ಮೊಬೈಲ್ ಸಿಗುತ್ತೆ ಅಂತಂದರೆ ಮುಂದೆ ನಡೆಯುವಂಥ ಇದಕ್ಕೆ ಜವಾಬ್ದಾರಿ ಆಗರೆ ಜವಾಬ್ದಾರಿ ಇವತ್ತು ಗೃಹ ಮಂತ್ರಿಗಳು ಹೊರಲ್ವಾಗಾದ್ರೆ, ಮುಖ್ಯಮಂತ್ರಿಗಳು ಹೊರಲ್ವಾಗಾದ್ರೆ, ಇವತ್ತು ಎಲ್ಲ ಒಂದ್ ಕಡೆ ಅದು LED TV ಬರುತ್ತೆ ಅಂದ್ರೆ ಎಲ್ಲಿಂದ ಬಂತು ಸರ್? ಹಾಗಾದ್ರೆ ನೀವೇ ಕೊಟ್ಟಿರೋದು
ನಿಮ್ ಸರ್ಕಾರದ ನೀವು ಅವಧಿದು. ಕೊಟ್ರೆ ನಾಚಿಕೆ ಆ ಆಗಬೇಕು. ವಿಡಿಯೋನೇ ಫೋನ್ ನಿಮ್ದು. ಇವಾಗ ಕೊಟ್ಟಿದ್ರೆ ಅಂತ ಹೇಳ್ತಾ ಇದ್ದೀರಿ. ಆ ವಿಡಿಯೋ ನಿಮ್ದು. ಯಾರು ಬಿಜೆಪಿ ಕಾರ್ಯಕರ್ತರು ಕೊಟ್ಟಿರೋದಾ? ಅಲ್ಲ ಸರ್, ಕೊಟ್ರೆ ಬಿಜೆಪಿ ಕಾರ್ಯಕರ್ತರು ಕೊಟ್ರಾ? ಇರ್ಷಾದ್ ಅವರೇ, ಸರ್ಕಾರದ ಅವಧಿಯಲ್ಲಿ ಬಂದಿರೋದು. ಇರ್ಷಾದ್ ಅವರೇ, ಇರ್ಷಾದ್ ಅವರೇ, ಸರ್ಕಾರ ಇದ್ದಾಗ ನಾವು ಹೋಗ್ಬಿಟ್ಟು ಟಿವಿ ಕೊಟ್ಬಿಟ್ಟು ಅವ್ರಿಗೆ ಇಲ್ಲ ಇವಾಗ ಅದು ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸರ್ಕಾರದ ಅವಧಿಯಲ್ಲಿ. ಇರ್ಷಾದ್ ಅವರೇ, ಒಂದೇ ಒಂದ್ ನಿಮಿಷ. ಕೆಲಸ ಮಾಡಿ ಮತ್ತು ಇರ್ಷಾದ್ ಅವರೇ. ಕಾಂಗ್ರೆಸ್ ಅವ್ರು ಹೇಳೋದು ಒಪ್ಕೊಳ್ಳೋಣ, ಬಿಜೆಪಿ ಅವ್ರು ಕೊಟ್ರು ಅಂತ. ಸರಿಯಪ್ಪ, ಇವಾಗ ನಿಮ್ ಸರ್ಕಾರ ಇದೆ ತಾನೆ, ಇದ್ರಲ್ಲಿ. ನಿಮ್ ಸರ್ಕಾರ ಇದೆ ತಾನೆ, ನಿಮ್ಗೆ ತೋಳಲ್ಲಿ ತಾಕತ್ತಿದೆ ತಾನೆ. ನಾಳೆನೆ ಮಾಧ್ಯಮದವ್ರು ಕರ್ಕೊಂಡು ಪರಂಪರಾ ಅಗ್ರಹಣಕ್ಕೆ ಹೋಗೋಣ. ಅದೆಲ್ಲ ಏನೇನ್ ಟಿವಿಗಳಿದೆ ಅಲ್ಲಿ ಇಲ್ಲ ಅಂದ್ರೆ ಇದ್ರೆ ಏನ್ ರಾಜೀನಾಮೆ ಕೊಡ್ತಾರ ಇವ್ರು ಹೋಮ್ ಮಿನಿಸ್ಟರ್? ತಾಕತ್ತಿದ್ಯಾ ಇವ್ರಿಗೆ? ಹೌದು. ನಾನು ready ತಾಕತ್ತಿದ್ಯಾ? ನಾವು- yes, ಬರೀ ready ಸುಮ್ಮನೆ ಇದೆ, ಬನ್ನಿ. ಗಾಯಲ್ಲಿ ಗುಂಡು ನಾನು ಹೊಡೆಯೋದಿಲ್ಲ, ಕರೀತಿದ್ದೀನಿ, ತಾಕತ್ತಿದ್ರೆ ಬನ್ನಿ. ಹೋಗು. ಪ್ರಭು ಅವರೇ, ಆ ಬನ್ನಿ ವಿಡಿಯೋ ನೀವೇ. ಬಂದಿಲ್ಲ, ಅವಾಗಲೇ ನಾನು ವಿಸಿಟ್ ಮಾಡಿ ಮಾಡಬೇಕಾಗಿತ್ತು. ಏನು ಸರ್ ಯಾವಾಗ ಹೋಗಿದ್ದಾರೆ? ಗೃಹ ಸಚಿವರು ಯಾವಾಗ ಹೋಗಿದ್ದಾರೆ ಸರ್? ಎಲ್ಲ ಪೊಲೀಸ್ ಪರಪ್ಪನ ಗೆಲ್ಲಿ ಹೋಗಿದ್ದಾರೆ? ಬಿಜೆಪಿ ಈ ತರ ಹೋಮ್ ಮಿನಿಸ್ಟರ್ ಇದ್ರೆ ಅಷ್ಟೇ. ಇನ್ನೊಂದು ಎರಡು ಜೈಲು Yes, sir. Yes. ನಾಯಕರುಗಳು ಓಕೆ ಓಕೆ, ನೋಡೋಣ ಸರ್, ಖಂಡಿತ ಏನು ಕ್ರಮ ಆಗುತ್ತೆ ನೋಡೋಣ, ಖಂಡಿತ. Yes. ದೊಡ್ಡ ಅಗ್ರಹಾರಕ್ಕೆ ಹೋಗುವ Okay. ಸಂಸ್ಕೃತಿ ಬಿಜೆಪಿ ಅವ್ರದ್ದು. Yes, ನೋಡೋಣ ಸರ್. Okay. Okay. ಏನ್ ಮಾಡಿದ್ರು ಬಿಡ್ತೀವಿ ಅಂತ ಆ ಪರಿಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ ದಯವಿಟ್ಟು. ಸರ್ ನೋಡೋಣ ಸರ್, ನೋಡೋಣ ಯಾವ ತರ ಖಂಡಿತ ಸರ್. ಮಾತಾಡ್ತಾರೆ ಕಾಂಗ್ರೆಸ್ ನೋಡೋಣ ಅವ್ರು? ಸರ್, ನೋಡೋಣ. ಏನ್ ಸರ್, ಮಾಡಿದ್ರು? ತನಿಖೆ ಆಗ್ಲಿ, ಅದು ಒಳ್ಳೆ ಗೊತ್ತಾಗ್ಲಿ. ಮಾಡಿದ್ರೆ ಯಾರು ಮಾಡಿದಾರೋ ಗೊತ್ತಾಗ್ಲಿ ಸರ್, ಯಾವಾಗಿಂದ ಅಂತ ಗೊತ್ತಾಗುತ್ತೆ. ಓಕೆ 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 ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಂದ್ರ ಸರ್, ಥ್ಯಾಂಕ್ ಯು ಇರ್ಷಾದ್ ಸರ್, ಥ್ಯಾಂಕ್ ಯು ಲೋಕೇಶ್ವರ್ ಸರ್, ತಮಗೂ ಕೂಡ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ನಾವು ನೋಡ್ತಾ ಇದ್ವಿ ಈಗ ಆ ವಿಡಿಯೋ ಯಾವಾಗಿಂದು, ಯಾವ ಇಸ್ವಿಲಿ, ಯಾವ ಸರ್ಕಾರದಲ್ಲಿ ಅದು ನಡೆದಿತ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಜೈಲಲ್ಲಿ ಸುಧಾರಣೆಗಳಾಗಬೇಕಾಗಿದೆ. ಖಂಡಿತ ಇದ್ರ ಬಗ್ಗೆನೂ ಕೂಡ ಗೃಹ ಇಲಾಖೆ ಗಂಭೀರತೆಯಿಂದ ತನಿಖೆನ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಈ ವಿಡಿಯೋಗಳನ್ನು ಹರಿಬಿಡಲಾಗ್ತಿದೆಯಾ ಅಥವಾ ಈ ಹಿಂದೆ ನಡೆದ 2-3 ವರ್ಷದ ಹಿಂದೆ ನಡೆದಿದ್ದ, ಅದು ಬೇಕಾಗಿಲ್ಲ. ಒಟ್ಟಿನಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಿ ವ್ಯವಸ್ಥೆ ಅಂತೂ ಹಾಳಾಗಿ ಹೋಗಿದೆ. ಉಗ್ರರಿಗೆ ಮತ್ತು ರೇಪಿಸ್ಟ್ಗಳಿಗೆ ಕೇಳಿದೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು